ಸಬ್ಜೆಕ್ಟನ್ನು ನಂಬಿರೋನಿಗೆ, ಕೆಲಸ ನಂಬಿರೋನಿಗೆ ಯಾವುದೂ ಬಕೆಟ್ ಹಿಡಿಬೇಕಾಗಿರಲಿಲ್ಲ. ಯಾರನ್ನೂ ಒಪ್ಪಿಸ್ಕೊಂಡು ಏನೋ ಒಂದಷ್ಟು ಮಾತುಗಳು ಸುಳ್ಳೇಳಿ, ಒಂದಷ್ಟು ಅಣ್ಣ ನಿಮಗೆ ಈ ಕ್ಯಾರೆಕ್ಟರ್ ಮಾಡೋಣ, ಎಂಥ ಬ್ರೇಕ್ ನೋಡೋಣ, ನಾ ಎಲ್ಲೋ ಕರ್ಕೊಂಡು ಹೋಗುತ್ತಾಣ, ಎಲ್ಲೂ ಕರ್ಕೊಂಡೋಗಿರಲ್ಲ, ಅಲ್ಲೇ ಇರ್ತೀವಿ, ಇಲ್ಲ ಕಳೆದೋಗಿರ್ತೀವಿ. ಸ್ವಲ್ಪ ಕಾರು ಬೇರೆ ತೊಗೊಂಡ್ಬಿಟ್ಟಿದ್ದೆ ಇನ್ವೆಸ್ಟ್ ಮಾಡಿ. ಇನ್ನು ಅದಕ್ಕೂ EMI ಕಟ್ಟಬೇಕು. ಇನ್ನು ಇದು ಸಿನಿಮಾನು ಯಾವಾಗ ಡೇಟ್ ಅನೌನ್ಸ್ ಇಲ್ಲ. ಅದರಲ್ಲಿ ಇದು ರಿಯಾಲಿಟಿ ಶೋಗೆ ಹೋದ್ರೆ ದುಡ್ಡನ್ನು ಕೊಡ್ತಾರೆ. ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಆಯ್ತಣ್ಣ ಅಂದ್ಬಿಟ್ಟು ನಾನು ಹೋಗಿ ಬೀದಿನಲ್ಲಿ ನಿಂತ್ಕೊಂಡು, ಅಣ್ಣ ನಾನು ಬಿಗ್ ಬಾಸ್ ಮಂಜು ₹100 ಕೊಡೋಣ, ₹200 ಕೊಡೋಣ, ₹500 ಕೊಡೋಣ ಅಂದರೆ ಈಗಲೇ ನಾನು ಬೇಕಾದ್ರೆ ಒಂದು 10,000 ಕಲೆಕ್ಷನ್ ಮಾಡ್ಬಿಡ್ತೀನಿ ಆ ರೋಡಲ್ಲಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ವ್ಯಕ್ತಿ, ಸ್ನೇಹಿತರು, ತುಂಬ ವರ್ಷಗಳ ನಂತರ ಮುಖಾಮುಖಿ ಭೇಟಿ. ಆ್ಯಂಡ್ ಜಂಗಲ್ ಮಂಗಲ್, ಬಿಗ್ ಬಾಸ್ ಮಂಜಣ್ಣ ಅಂತ ಕರಿಬೇಕಾ, ಉಗ್ರಂ ಮಂಜು ಅಂತ ಕರಿಬೇಕಾ, ಈಗ ಮ್ಯಾಕ್ಸ್ ಮಂಜು ಅಂತ ಕರಿಬೇಕಾ? ಸೊ ಫೈನಲಿ ಮ್ಯಾಕ್ಸ್ ಮಂಜು. ಈ ಬದಲಾವಣೆ ಇಷ್ಟ, ನಾವು ಕೂಡ ತುಂಬ ದಿನಗಳಿಂದ ಬಯಸ್ತದಂಥ ಬದಲಾವಣೆ ಮ್ಯಾಕ್ಸ್ ಮೂಲಕ ಅದಾಯಿತು. ಆ್ಯಂಡ್ ಅದಕ್ಕೆ ಅದರ ಜೊತೆಗೇ ಬಿಗ್ ಬಾಸು ಆಯಿತು. ಸೊ ಹೇಗಿದೆ ಜೀವನ ಅನ್ನೋದ್ರಿಂದ ಶುರು ಮಾಡೋಣ ಅಂತ. ಚೆನ್ನಾಗಿದೆ ಲೈಫ್ ಸೂಪರ್. ಅಂದರೆ ಬಿಗ್ ಬಾಸ್ಗೆ ಹೋಗಿ ಬಂದಾದಮೇಲೆ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವಂಥ ಒಂದಷ್ಟು ತಾಯಂದಿರೆಲ್ಲ ಬಂದು ಗುರ್ತಿಡ್ದು ಮಾತಾಡಿಸೋಂಥದ್ದು. ಅಂದರೆ ಆ ಬಿಗ್ ಬಾಸ್ ಹೇಳ್ದಂಗೆ ಇದು ಒಂದು ವ್ಯಕ್ತಿತ್ವದ ಆಟ ಅಂತ. ನಮ್ಮ ವ್ಯಕ್ತಿತ್ವ ಏನಿರುತ್ತೋ ಅದನ್ನು ಉಳಿಸ್ಕೊಂಬಂದಿರೋದಕ್ಕೆ ಆಚೆ ಕಡೆ ಬಂದ ಹೋಗು ಆ ವ್ಯಕ್ತಿತ್ವನ ಇಷ್ಟಪಟ್ಟು ಒಂದಷ್ಟು ಜನ ಕರ್ನಾಟಕದ ಜನತೆ ಇಷ್ಟಪಡೋದಿದೆಯಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಅದು ಒಳಗೆ ಇದ್ದು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದ್ದು, ಅದಕ್ಕೊಂದಷ್ಟು ಪ್ರಶಂಸೆಗಳು, ಒಂದಷ್ಟು ಅದು ಸುದೀಪ್ ಸರ್ ಜೊತೆಗೆ ನಾನು ಆ್ಯಕ್ಟ್ ಮಾಡಬೇಕು ಅಂದ್ರೆ ದೊಡ್ಡ ಡ್ರೀಮ್ ಅದು. ಅದಕ್ಕಿಂತ ಮುಂಚೆ ಒಂದು ಅಂಬಿಲಿಂಗ್ ವಯಸ್ಸಾಯಿತು ಅಂತ ಒಂದು ಪುಟ್ಟ ಪಾತ್ರ ಮಾಡಿದ್ದೆ. ಅದನ್ನು ನೋಡಿ ಅದಾದಮೇಲೆ ಮ್ಯಾಕ್ಸ್ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟು ಒಂದು 100 ದಿನಗಳ ಕಾಲ ಶೂಟಿಂಗ್ ಮಾಡಿ ಆ ಸಿನಿಮಾ ಸಕ್ಸಸ್ ಆಗಿದ್ದು. ಅದಾದಮೇಲೆ ಆಚೆ ಬಂದ ಕೂಡಲೇ, ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಕೂಡಲೇ ಸಂಚಿತ್ ಜೊತೆ ಮ್ಯಾಂಗೋ ಪಚ್ಚಸ್ ಸಿನಿಮಾ ಶೂಟ್ ಅಂದರೆ ಅದು ಸಿಕ್ಕಿದ್ದ ಅವಕಾಶ. ಅದಾದಮೇಲೆ ಅಜಯ್ ರಾವ್ ಸರ್ ಜೊತೆ ಒಂದು ಸಿನಿಮಾ, ಇನ್ನೊಂದು 2 ಸಿನಿಮಾ ಎಲ್ಲನೂ ಅಂದರೆ ಮಾತುಕತೆ ಆಗ್ತಿದೆ. ಅದೆಲ್ಲದಕ್ಕಿಂತ ನಾನು ಒಂದು 2 ವರ್ಷದಿಂದ ನಾನು ತುಂಬಾ ಇಷ್ಟಪಟ್ಟು ಮಾಡಿದ್ದಂಥ ಸಿನಿಮಾ ಜಂಗಲ್ ಮಂಗಲ್. ನನಗೆ ಇಷ್ಟಪಟ್ಟು ನಾನು ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ. ಅಂದರೆ ಎಲ್ಲನೂ ಇಷ್ಟಪಟ್ಟು ಮಾಡ್ತೀವಿ, ಬಟ್ ಈ ಪಾತ್ರನ ಬರೆದಿರೋದು ಇದೆಯಲ್ಲ, ಆ ರಕ್ಷಿತ್ ಬರೆದಿರೋದು ಆ ಕ್ಯಾರೆಕ್ಟ್ರು ಆ ಥರ, ಅದು ಜಂಗಲ್ ಮಂಗಲ್ ಸಿನಿಮಾ ಇವಾಗ ರಿಲೀಸ್ ಆಗ್ತಿರೋದು July 4th. ಅದೂ ಇನ್ನೂ ತುಂಬ ಖುಷಿ. ಅಂದರೆ ಜಂಗಲ್ ಮಂಗಲ್ಲು ಎಷ್ಟು ವಿಶೇಷ ಅನ್ನೋದು ನನ್ನ ಕುತೂಹಲ. ಯಾಕೆಂದರೆ ನಿಮ್ಮನ್ನು ನೋಡಿರೋ ರೀತಿ ಅಥವಾ ನಿಮ್ಮ ಹಾದಿ ಸಿನಿಮಾ ರಂಗದಲ್ಲಿ ಬಂದಿರೋ ರೀತಿ ಎಲ್ಲ ನೋಡಿದ್ದೀವಿ. ಸೊ ಈ ಹೊಸ ಅಧ್ಯಾಯ ಇದು. ಅಂದರೆ ಮ್ಯಾಕ್ಸ್ ರಿಲೀಸ್ ಆಗಿತ್ತು, ಬಟ್ ಜಂಗಲ್ ಮಂಗಲ್ ಇನ್ನೊಂದ್ಸಲ ಜಂಗಲ್ ಮಂಗಲ್ ಅನ್ನೋ ಸಿನಿಮಾ ಮತ್ತು ಮೊನ್ನೆ ಪ್ರೆಸ್ ಮೀಟಲ್ಲಿ ನೋಡ್ತಾ ಇದೆ, ಆ ಉತ್ಸಾಹ, ಆ ಮಾತು. ಅಂದರೆ ಎಲ್ಲ ಸಿನಿಮಾಗಳಿಗೂ ಅದು ಬರಲ್ಲ, ಅಥವಾ ಸುಮಾರು ಸಿನಿಮಾಗಳಿಗೆ ಕೆಲಸ ಮಾಡಿರ್ತೀರ, ಕೆಲವೊಂದಕ್ಕೆ ಮಾತ್ರ ಅದು ಒಳಗಿಂದ ಅದು ಅನಿಸುತ್ತೆ. ಆ ಮಾತುಕತೆ ನೋಡಿದಾಗ ನಿಮ್ಮ ಆ ಸಿನಿಮಾ ಮೇಲಿರೋ ಪ್ರೀತಿ ಕೇಳಿದಾಗ ಅನಿಸಿದ್ದು ಹೇಗಾಯಿತು ಅಂತ ಅಂದರೆ, ಜಂಗಲ್ ಮಂಗಲ್ ಯಶು ಮತ್ತು ನಿಮ್ಮ ಅಂದರೆ ಯಶ್ ಶೆಟ್ಟಿ ಮತ್ತು ನಿಮ್ಮನ್ನೆಲ್ಲ ಒಂದು ಹಾದಿಲಿ ನೋಡೋ ಥರ ಇದೆ ನಮಗೆ. ಅಂದರೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದೀರಾ, ಬಟ್ ಅದು ಒಂದು ಇದೆಯಲ್ಲ ಕೆಲವೊಂದು, ಅಂದರೆ ನಿಮ್ಗಾದರೂ ಅಲ್ಲಲ್ಲಿ ಇದು ಯಶು ಎವ್ರಿ ಟೈಮು ಸಿನಿಮಾ ನೋಡಿದಾಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡದಾಗಿ ಗೆದ್ದಿರುತ್ತೆ, ಆದರೆ ಸಿನಿಮಾ ಎಲ್ಲೋ ಇದಾಗಿರುತ್ತೆ, ಅಥವಾ ಸಿನಿಮಾ ದೊಡ್ಡದಾಗಿ ಗೆದ್ದಿರುತ್ತೆ, ಆ ಕ್ಯಾರೆಕ್ಟರ್ಗೆ ಸಿಗಬೇಕಾದ ಮಾನ್ಯತೆ ಸಿಕ್ಕಿರಲ್ಲ. ಆ ಥರದ್ದು ಸಿಮಿಲಾರಿಟೀಸ್ ನಿಮಗೂ ಯಶ್ ಶೆಟ್ಟಿಗೂ ತುಂಬ ಇದೆ. ಸೊ ಆ ಒಂದು ವಿಚಾರಕ್ಕೆ ಅಂದರೆ ಯಶೇ ನಂಬರ್ ಕೊಟ್ಟಿದ್ದು ರಕ್ಷಿತ್ಗೆ. ಯಶು ಮತ್ತು ರಕ್ಷಿತ್ ಎಲ್ಲ ಡಿಸ್ಕಷನ್ ಮಾಡಬೇಕಾದ್ರೆ ಅವರಿಬ್ಬರು ರೂಮ್ಮೇಟ್ಸು. ಲೈಕ್ ಸುಮಾರು ವರ್ಷಗಳಿಂದ ಸಿನಿಮಾ ಮಾಡಬೇಕು, ಏನಾದರೂ ಮಾಡಬೇಕು, ಸಿನಿಮಾ ಅಂತಿರ್ಬೇಕಾದ್ರೆ ಆವಾಗ ಮಂಜಣ್ಣನ ಹಾಕ್ಕೊಂಡ್ರೆ ಈ ಕ್ಯಾರೆಕ್ಟರ್ ಹೇಗೆ ಅಂತ ಅಂದರೆ ಡೈರೆಕ್ಟ್ರಿಗೂ ಥಾಟ್ ಬಂದು, ಯಶ್ಗೂ ಥಾಟ್ ಬಂದು, ಅದಾಗಿ ಯಶು ನನಗೆ ಗೆಳೆತನ ಇದ್ದಿದ್ದಕ್ಕೆ, ನಾವಿಬ್ಬರು ಫ್ರೆಂಡ್ ಆಗಿರೋದಕ್ಕೆ ಮತ್ತೆ ಕಾಲ್ ಮಾಡಿ ಈ ಥರ ನೀವೇ ಕ್ಯಾರೆಕ್ಟರ್ ಮಾಡಬೇಕು ಅಂತ. ಅದು ಒಂದು ಸಲ ನರೇಟ್ ಮಾಡಿದ್ರು ಅಷ್ಟೇ ರಕ್ಷಿತ್ ಅವರು, ಈ ಥರ ಪಾತ್ರ ಇರುತ್ತಣ್ಣ ಹೀಗೆ ಅಂತ. ಯಾರಾದರೂ ಒಬ್ಬರು ಮನುಷ್ಯ ಬಂದು ಅಪ್ರೋಚ್ ಮಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. 1-2 ಅದು ನನಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಮಗೆ ಒಂದಷ್ಟು ಕಲ್ತಿರ್ತೀವಲ್ಲ ಒಂದಷ್ಟು ವರ್ಷ. ಅಂದರೆ ಫಸ್ಟ್ ಬಂತಾನೆ ಅವಿನಯತೆ, ಲೈಕ್ ಅಂದರೆ ಅವನು ಸಬ್ಜೆಕ್ಟನ್ನು ನಂಬಿದ್ದ. ಸಬ್ಜೆಕ್ಟನ್ನು ನಂಬಿರೋನಿಗೆ, ಕೆಲಸ ನಂಬಿರೋನಿಗೆ ಯಾವುದೂ ಬಕೆಟ್ ಹಿಡಿಬೇಕಾಗಿರಲಿಲ್ಲ. ಯಾರನ್ನೂ ಒಪ್ಪಿಸ್ಕೊಂಡು ಏನೋ ಒಂದಷ್ಟು ಮಾತುಗಳು ಸುಳ್ಳೇಳಿ, ಒಂದಷ್ಟು ಅಣ್ಣ ನಿಮಗೆ ಈ ಕ್ಯಾರೆಕ್ಟರ್ ಮಾಡೋಣ, ಎಂಥ ಬ್ರೇಕ್ ನೋಡೋಣ, ನಾ ಎಲ್ಲೋ ಕರ್ಕೊಂಡು ಹೋಗುತ್ತಾಣ, ಎಲ್ಲೂ ಕರ್ಕೊಂಡೋಗಿರಲ್ಲ, ಅಲ್ಲೇ ಇರ್ತೀವಿ, ಇಲ್ಲ ಕಳೆದೋಗಿರ್ತೀವಿ, ಈ ಥರದ ಒಂದಷ್ಟು ಮಾತುಗಳೆಲ್ಲ ಆಡಿ ಒಂದಷ್ಟು ಒಪ್ಪಿಸ್ಕೊಂಡು ಹೋಗ್ಬಿಡೋಣ, ಆ ಥರದ್ದೆಲ್ಲ ಇರಲಿಲ್ಲ. ಆ ಮನುಷ್ಯನ ನೇರವಾಗಿ ಆ ಮನುಷ್ಯನ ನಂಬಿರೋಂಥ ಶ್ರದ್ಧೆ, ಭಯ ಭಕ್ತಿನ ನಂಬಿರ್ತಕ್ಕಂಥ ಆ ಸ್ಕ್ರಿಪ್ಟು, ಆ ವರ್ಕು ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಪೇಮೆಂಟ್ ವಿಚಾರಕ್ಕೆ ಬಂದವಾಗ ಪೇಮೆಂಟ್ ವಿಚಾರದಲ್ಲಿ ನನ್ನನ್ನು ಅಪ್ರೋಚ್ ಮಾಡಿದ್ದು. ಅಂದರೆ ಏನೂ ಇಲ್ಲ ಅಂತ ಹೇಳಿಲ್ಲ,
ಎಲ್ಲನೂ ಇದೆ ನಮ್ಮಲ್ಲಿ. ನಾವು ಯಾವುದಕ್ಕೂ ತುಂಬ ಫೋಕಸ್ ಮಾಡಬೇಕು. ಇವಾಗ ನಮಗೆ ಎಕ್ವಿಪ್ಮೆಂಟ್ಸಿಗೆ ಮತ್ತು ನಾವು ಕ್ಯಾಮ್ರಾ, ಆಮೇಲೆ ನಾವು ಹೋಗ್ತಿರೋ ಲೊಕೇಶನ್ನು ನಮ್ಗೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಲೊಕೇಶನ್ಸೇ ಹಂಗಿದೆ ಗೆಳೆಯ. ಅಂದರೆ ಒಂದು ಕಡೆಯಿಂದ ಅಂದರೆ ಚಕ್ರವ್ಯೂಹ ಇದ್ದಂಗೆ ಇದೆ. ಅಂದರೆ ನಾವು ಒಂದು ಕಾರುಗಳಲ್ಲಿ ಒಂದು ಕಡೆ ಹೋದ್ರೆ ಸ್ಟಾಪ್ ಆಗಬೇಕು, ಅಲ್ಲಿಂದ ಬೇರೆ ಜೀಪ್ಗಳಲ್ಲಿ ಹೋಗಬೇಕು, 4 ವೀಲ್ ಡ್ರೈವ್ ಜೀಪ್ ಲೈಕ್ ಆ ರೋಡ್ಗಳಲ್ಲಿ. ಅಲ್ಲಿ ಹೋಗಿ ಒಂದು ಕಡೆ ಸ್ಟಾಪ್ ಆಗಬೇಕು, ಅಲ್ಲಿ ಒಂದು ಮನೆ ಇರುತ್ತೆ. ಅಲ್ಲಿ ಗೊತ್ತಲ್ಲ, ಕಾಡಲ್ಲಿ ಫಾರೆಸ್ಟಲ್ಲಿ ಒಂದು ಮನೆ ಇರುತ್ತೆ. ಆ ಮನೆಯಲ್ಲಿ ಮಾತ್ರ ಅಲ್ಲಿ ಅಡುಗೆ ಮಾಡ್ತಾರೆ. ಅಲ್ಲೇ ಬ್ರೇಕ್ಫಾಸ್ಟ್ ತಿನ್ಕೊಂಡು ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊಂಡು ಮೇಕಪ್ ಎಲ್ಲ ಹಾಕ್ಕೊಂಡು ಟಚಪ್ ಮಾತ್ರ ಒಂದು ಬ್ಯಾಗು ಅದನ್ನ ಇಟ್ಕೊಂಡು ಮತ್ತೆ ಇನ್ನೊಂದು ಕಡೆ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೋಗಿ ಅಲ್ಲಿ ಶೂಟ್ ಮಾಡಿ ಮತ್ತೆ ನಡ್ಕೊಂಡ್ಬಂದು ಊಟಕ್ಕೆ ಅಂದಂಗಿದ್ರೆ ಅಲ್ಲಿ ಪಾತ್ರೆಗಳೆಲ್ಲ ಒಂದಷ್ಟು ಬಂದಿರೋದು, ಅದು ಒಂದು 2-3 ಐಟಮ್ ನಮ್ಮೆಲ್ಲ. ಅಂದರೆ ಏನಕ್ಕೆ ಅಂದರೆ ಆ ಸಬ್ಜೆಕ್ಟಿಗೆ ಆ ಲೊಕೇಶನ್ ಬೇಕು ಅಂತಲೇ ಆ ಲೊಕೇಶನಲ್ಲೇ ಶೂಟ್ ಮಾಡಬೇಕು ಅನ್ನೋದಿತ್ತಲ್ಲ ಇವ್ರ ಟೀಮ್ದು ಹಂಗಿತ್ತಲ್ಲ ಅದು. ಆಮೇಲೆ ಆ ಕ್ಯಾರೆಕ್ಟರ್ಗೆ ಇದೇ ಥರ ಡಿಸೈನ್ ಮಾಡಬೇಕಂತಿತ್ತಲ್ಲ. ಒಂದು ಆ ಪೋಸ್ಟರಲ್ಲಿ ನೋಡ್ದಂಗೆ ಆ ಲುಂಗಿ ಮತ್ತು ಆ ಶರ್ಟು, ಆಮೇಲೆ ಆ ವೆಹಿಕಲ್ಸ್ ಯೂಸ್ ಮಾಡಿರೋದಿರ್ಬೋದು, ಇವೆಲ್ಲನೂ ಆ ಫ್ಯಾಷನ್ ಆ ಇದರಲ್ಲಿತ್ತಲ್ಲ. ಅವೆಲ್ಲ ನೋಡ್ತಾ ನಾನೇ ಯಾಕೋ ಅಂದರೆ ತೊಗೊಂಡಿದ್ದೆ 10 ರೂಪಾಯಿ ತೊಗೋಬೇಕಾದ್ರೆ ಕಡಿಮೆನೇ, ಅಂದರೆ ಅದಕ್ಕೆ ಆ ರೇಟ್ಗೆ ಒಪ್ಪಿಸಿದ್ರು. ಬಟ್ ಅದನ್ನೆಲ್ಲ ಎಲ್ಲ ಹಾಕಿದ್ರು ಏನು ಮಾಡ್ತಿದ್ದಾರೆ ಅಂದಾಗ ತೀರಾ ಅವ್ರ ಜೊತೆ ಒಡನಾಟ ಇದ್ದು ತೀರಾ ಹತ್ತಿರದಿಂದ ನೋಡಿದವಾಗ ಸಿನಿಮಾಗೋಸ್ಕರನೇ ಹುಟ್ಟವನೇ ಈ ಮನುಷ್ಯ, ಸಿನಿಮಾ ಮಾಡೋದಕ್ಕೆ ಹುಟ್ಟವನೇ ಅಂತ ಅನಿಸ್ತು ರಕ್ಷಿತನ ನೋಡಿದ್ರೆ. ಆ ಒಂದು ಇದರಲ್ಲಿ ನನಗೆ ಆವತ್ತು ಆ ಪ್ರೆಸ್ ಮೀಟಲ್ಲಿ ಟ್ರೈಲರ್ ಲಾಂಚಲ್ಲಿ ಆ ಟ್ರೈಲರು ನೋಡಿದಾಗ ಇನ್ನೂ ಇದಾಯಿತು. ಅಂದರೆ ಸುಮಾರು ಜನ ನಾವು ಹೇಳ್ತೇವೆ ಇವಾಗ ಒಂದಷ್ಟು ಸಿನಿಮಾಗಳಿಗೆ ಕೋಟ್ ಇರ್ಬೋದು, ಆಮೇಲೆ ಇನ್ನೊಂದಷ್ಟು ಅದರ್ ಲ್ಯಾಂಗ್ವೇಜ್ ಸಿನಿಮಾಗಳು ಬರ್ತವೆ, ಇಟ್ಟಾದವು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ. ಕನ್ನಡದಲ್ಲೂ ಆ ಥರ ಟೆಕ್ನಿಷಿಯನ್ಸ್ ಇದ್ದಾರೆ, ಕನ್ನಡದಲ್ಲೂ ಸುಮಾರು ಜನ ಪ್ರತಿಭಾವಂತರಿದ್ದಾರೆ. ಕನ್ನಡ ಇಂಡಸ್ಟ್ರಿನೇ ಇಡೀ ನಮ್ಮ ದೇಶ ತಿರುಗಿ ನೋಡ್ತಾ ಇದ್ದಿದ್ದು. ನಾವುಗಳೆಲ್ಲ ಸುಮಾರು ಸಿನಿಮಾಗಳು ಹಂಗೆ ಮಾಡಿರತಕ್ಕಂಥ ಲೆಜೆಂಡ್ರಿಗಳು ಇರೋವಂಥದ್ದು, ಆಮೇಲೆ ಒಂದಷ್ಟು ನ್ಯೂ ಟೆಕ್ನಿಷಿಯನ್ಸು ಆ ಥರ ಇರೋವಂಥದ್ದು. ಇದರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಆ ಹುಡುಗ ಭಯಪಟ್ಬಿಟ್ಟ, ಅಂದರೆ ಸಿನಿಮಾ ಮಾಡಿಬಿಟ್ಟ ಧೈರ್ಯವಾಗಿ. ಆ ಹುಡುಗ ಮತ್ತೆ ಎಲ್ಲೋ ಭಯಪಟ್ಟ. ಸಿನಿಮಾ ರಿಲೀಸ್ ಮಾಡೋದು ತುಂಬಾ ಕಷ್ಟ ಆಯಿತು. ಸಿನಿಮಾನ ಪ್ರೇಕ್ಷಕರ ಮುಂದೆ ತೊಗೊಂಡೋಗ್ಬೇಕಲ್ಲ, ಪಬ್ಲಿಸಿಟಿ ಮಾಡಿ ಆ ಥರದಕ್ಕೆಲ್ಲ ಎಲ್ಲ ಅವನಿಗೆ ಭಯ ಆಯಿತು. ಅದಕ್ಕೆ ಒಂದಷ್ಟು ಟೈಮ್ ತೊಗೊಂಡ, ಒಂದಷ್ಟು ಜನಗಳಿಗೆ ಕೈಕಾಲು ಹಿಡಿದು ಲೈಕ್ ಆ ಥರದ್ದೆಲ್ಲ ಆಗಿತ್ತು. ಆವಾಗ ನಮ್ಮ ಸಿಂಪಲ್ ಸುನೀತ್ ಸರ್ ಬಂದು ಅವರು ಬ್ಯಾನರಲ್ಲಿ ಲೈಕ್ ಇದು ಮಾಡಿದ್ದು. ಇದೆಲ್ಲ ಈ ಜರ್ನಿ ಎಲ್ಲ ಹತ್ತಿರದಿಂದ ನೋಡಿದವಾಗಲೇ ಆ ಟ್ರೈಲರ್ ಟೈಮಲ್ಲಿ ನನಗೆ ಬಂದಿದ್ದು. ಅದು ಸುಮ್ಮನೆನೂ ಬಂದಿಲ್ಲ, ಬಟ್ ಕೆಲಸನೂ ಮಾತಾಡ್ತಿದೆ, ಇವರು ಶ್ರಮನೂ ಮಾತಾಡ್ತಿದೆ, ಇಡೀ ತಂಡದ ಶ್ರಮ ಇದೆ. ಇವ್ರುಗಳೆಲ್ಲ ಕೂತ್ಕೊಂಡು ಒಂದಷ್ಟು ದುಡ್ಡು ಹಾಕಿ ಎಲ್ಲ ಇದು ಮಾಡ್ಕೊಂಡು ಮಾಡಿರೋದಲ್ವ. ಈ ಸಿನಿಮಾ ಆಚೆ ಬಂದಾದ್ಮೇಲೆ ಈ ಸಿನಿಮಾ ಹೇಗೆ ಮಾಡಿದ್ರು ಏನು ಅನ್ನೋದು ಒಂದು ಸಣ್ಣ ಜರ್ನಿ ನೋಡಿದ್ರೆ ಐ ಥಿಂಕ್ ಪ್ರತಿಯೊಬ್ಬ ಪ್ರತಿಭಾವಂತನೂ ಸ್ಕ್ರಿಪ್ಟ್ ಮಾಡಿರೋಂಥನು ಪ್ರತಿಯೊಬ್ಬರನ್ನು ಯಾರೋ ಒಬ್ಬರು ನಂಬ್ಕೊಂಡು ಕೂರಲ್ಲ. ಜೊತೆಲಿ ಇರೋಂಥವ್ರು ಇಲ್ಲೇ ನಮಗೆ ಎಡಿಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಇವ್ರುಗಳೇ ದುಡ್ಡು ಹಾಕ್ಕೊಂಡು ಮಾಡಿರೋಂಥದ್ದಲ್ವ. ಯಾರೋ ಒಬ್ಬ ಪ್ರೊಡ್ಯೂಸರ್ನ ಇಟ್ಕೊಂಡು ಮಾಡಿರೋದು ಸಣ್ಣ ಅಮೌಂಟಿಗೆ. ಇನ್ನು ಮಿಕ್ಕಿದೆಲ್ಲ ದೊಡ್ಡ ಅಮೌಂಟು ಲೈಕ್ ದೊಡ್ಡ ಮೊತ್ತದ ಇದರಲ್ಲಿ ಇವರೇ ಮುಗಿಸ್ಕೊಂಬಿಟ್ಟಿದ್ದಾರೆ ದೊಡ್ಡ ಲೆವೆಲ್ಗೆ. ಹಂಗೆ ಪ್ರತಿಯೊಬ್ಬರು ಕನ್ನಡದಲ್ಲಿ ಇನ್ನು ಮುಂದೆ ಐ ಥಿಂಕ್ ಈ ಸಿನಿಮಾದ ಸಣ್ಣ ಜರ್ನಿ ನೋಡಿದ್ರೆ ಅದು ಇನ್ನೊಂದು ಧೈರ್ಯ ಬರುತ್ತೆ. ಆ ಧೈರ್ಯದಲ್ಲಿ ಸಿನಿಮಾಗಳು ಮಾಡ್ಬೋದು ಅಂತ ನನಗೆ ಅನಿಸ್ತಿದೆ. ಅದೇ ಅಂದರೆ ನಾನು ಫಸ್ಟು ಟ್ರೈಲರ್ ನೋಡಿದಾಗ ಅದೇ ಅನಿಸಿದ್ದು, ಅಂದರೆ ಹೀಗೂ ಮಾಡ್ಬೋದು ಅಂತ. ಅಂದರೆ ತುಂಬ ಸುಲಲಿತವಾಗಿ ನಮ್ಮ ಕಣ್ಣು ಗುಡ್ಡಾಗಿ ಹೆಂಗೆ ಇದಾಗುತ್ತೋ ಅದೇ ಥರದ್ದೇ ಇಡೀ ಸಿನಿಮಾ ಇದೆ. ಒಂದು ಅಂದರೆ ಆ ಟ್ರೈಲರ್ನ ಅಂದರೆ ಟ್ರೈಲರ್ ಕಟ್ಟೆನೇ ವಿಶೇಷವಾಗಿದೆ. ಈ ಥರ ಇರಲ್ಲ ಅಂದರೆ ಯೂಶಲಿ ಟ್ರೈಲರ್ಸ್ ಗೊತ್ತಲ್ಲ. ಬಟ್ ಒಂದು ವಿಷಯ ಹೇಳಿದ್ದೀರಾ, ಒಂದು ಎಂಟು ಕುತೂಹಲ ಇಟ್ಟು ಕಟ್ ಮಾಡಿದ್ದಾರೆ ಅಷ್ಟೇ, ಸಿಂಪಲ್. ಅಲ್ಲಿ ಒಂದು ಕಡೆ ಆಲ್ರೆಡಿ ಒಂದು ಬೇಟೆ ಆಡಿದೆ ಒಂದು ಸಿಂಹ, ಬೇಟೆ ಇಟ್ಕೊಂಡಿದೆ. ಆ ಬೇಟೆಗೆ ಹೊಂಚಾಕ್ಬಿಟ್ಟು ಇನ್ನೊಂದು ತೋಳ ಹೋಗ್ತಾ ಇದೆ. ಸೊ ಆ ತೋಳ ಮಂಜಣ್ಣ ಇಲ್ಲ ಇದೆ. ಅಂದರೆ ಸಬ್ಜೆಕ್ಟು ಅಂದರೆ ಒಂದು ನೇಚರ್ ಸುತ್ತನೇ ನಡೆಯುವಂಥದ್ದು, ಒಂದು ನೇಚರ್, ಒಂದು ಹಳ್ಳಿ, ಒಂದು ಸೊಗಡು. ಲೈಕ್ ಅದೇ ನಮ್ಮ ಡೈರೆಕ್ಟ್ರ್ ಹೇಳಿದಂಗೆ ಎಲ್ಲನೂ ಇಡೀ ದೇಶದಲ್ಲಿ ನಡೆದಿರ್ತಕ್ಕಂಥ ಸ್ಟೋರಿನೇ, ವಿಶೇಷವಾದ ಯಾವುದೂ ಇಲ್ಲ. ಬಟ್ ಅದನ್ನು ಯಾವ ರೀತಿ ಎಮೋಷ್ನಲಿ, ಯಾವ ರೀತಿ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಊರಿನ ಜನಗಳು ನೋಡೋಂಥದ್ದು ಇರ್ಬೋದು. ಆಮೇಲೆ ನೇಚರೇ ಒಂಥರ ನೋಡಿದ್ರೆ ಜನಗಳೇ ಒಂಥರ ನೋಡ್ತಾರೆ. ಜನ ಇವಾಗ ಎಲ್ಲರೂ ಒಂದೇ ಥರ ನೋಡಬೇಕು ಅನ್ನೋದಿಲ್ಲ, ಪ್ರತಿಯೊಬ್ಬರ ಕಣ್ಣಿಗೂ ಬೇರೆ ಬೇರೆ ರೀತಿಯೇ ಕಾಣಿಸ್ತಾ ಹೋಗುತ್ತೆ. ಅದನ್ನೆಲ್ಲ ಒಂದು ಲೆವೆಲ್ಗೆ ಸ್ಟಿಚ್ ಮಾಡಿಕೊಂಡು ಯಾರ್ಯಾರಿಗೆ ಈ ಆಸೆ ಇರ್ಬೋದು, ದುರಾಸೆ ಇರ್ಬೋದು, ಅದಾದಮೇಲೆ ಅವೆಲ್ಲವೂ ಇದೆ. ಹೆಣ್ಣಿನ ಬಗ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳು ಇವೆಲ್ಲವೂ ಒಂದು ಹಳ್ಳಿನಲ್ಲಿ, ಒಂದು ಜನಗಳು, ಒಂದು ಸಮಾಜದಲ್ಲಿ ನಡೀತಕ್ಕಂಥದ್ರಲ್ಲಿ, ಒಂದು ಪುಟ್ಟ ಹಳ್ಳಿನಲ್ಲಿ ನಡೆಯೋಕ್ಕಂಥದ್ರಲ್ಲಿ ಅದನ್ನು ನೇಚರಲ್ಲಿ ಶೂಟ್ ಮಾಡ್ಕೊಂಡು, ನೇಚರ್ನು ಇಟ್ಕೊಂಡು, ಮೇಜರ್ ಕ್ಯಾರೆಕ್ಟರ್ ನೇಚರೇ. ಅದು ನಾನು ಯಾಕೆ ಹೇಳಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಅಂದರೆ ಅದ್ರ ಸೆಂಟ್ರಲ್ಲಿ ಆ ಇದರಲ್ಲಿ ನಡೆಯೋಂಥ ಸ್ಟೋರಿ ಏನು ಆಡಂಬರ ಇನ್ನೊಂದು ಮತ್ತೊಂದು ಏನಿಲ್ಲ.
ನಾವು ಹೋಗಿ ಸಿನಿಮಾ ನೋಡಿದ್ರೆ ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಂದರೆ ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಇದು ನನ್ನ ಲೈಫಲ್ಲಿ ನಡೆದಿತ್ತಲ್ವ, ಈ ಇನ್ಸಿಡೆಂಟ್ ನಡೆದಿತ್ತಲ್ವ, ಈ ಕ್ಯಾರೆಕ್ಟ್ರು ನನಗೆ ಯಾಕೋ ಸೂಟ್ ಆಗ್ತಿದೆಯಲ್ಲ, ನಾನೆಲ್ಲೋ ಆಸೆ ಪಟ್ಟಿದ್ನಲ್ಲ ಈ ಥರ, ನಾನೆಲ್ಲೋ ಇದು ತಪ್ಪು ಮಾಡಿದ್ನಲ್ಲ, ನಾನು ಇದು ಸರಿ ಮಾಡ್ಕೊಬೋದಿತ್ತಲ್ಲ, ಈ ಥರದ್ದು ಒಬ್ಬ ಮನುಷ್ಯನಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಒಂದಷ್ಟು ಮನಸ್ಸು ಬಿಚ್ಚಿ ನಗ್ತಾನೆ, ಒಂದಷ್ಟು ಕಡೆ ಅಯ್ಯೋ ಪಾಪ ಅನ್ನೋ ರೀತಿ ಫೀಲ್ ಮಾಡ್ತಾನೆ, ಒಂದಷ್ಟು ಕಡೆ ಅಯ್ಯೋ ನಾನು ಇದ್ದಿದ್ರೆ ಈ ನನ್ನ ಮಗನಿಗೆ ಹೊಡಿಬೇಕಿತ್ತಲ್ಲ, ಈ ಬೇವರ್ಸಿ ಏನು ಮಾಡ್ತಿದ್ದಾನೆ ಅನ್ನೋದು ಬರುತ್ತೆ. ಈ ಥರದ್ದೆಲ್ಲ ಅನುಭವಗಳು ಆಗುತ್ತಲ್ವ, ಆ ಅನುಭವಗಳನ್ನ ಕಟ್ಟಿಡೋದೇ ಆ ಅನುಭವಗಳನ್ನ ಇಟ್ಕೊಂಡು ಕತೆ ಮಾಡಿಕೊಂಡು ಈ ಸಿನಿಮಾ ಮಾಡಿರೋದು ಜಂಗಲ್ ಮಗಲ್. ಇಷ್ಟು ವರ್ಷಗಳಲ್ಲಿ ಇಷ್ಟು ಸಿನಿಮಾಗಳಲ್ಲಿ ಎಲ್ಲೊಂದು ಕಡೆ ನನ್ನ ಪೊಟೆನ್ಷಿಯಲ್ಗೆ ಇದಲ್ಲ, ಇದಕ್ಕೂ ಮೀರಿದ್ದೇನೋ ಇದೆ ಅಂತ ಯಾವತ್ತೂ ಅನಿಸಿಲ್ವಾ? ಇಲ್ಲ, ನಾನು ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು ಪ್ರವೀಣ್. ಇವಾಗ ನೀವು ನೋಡ್ದಂಗೆ ನಾನು ಥಿಯೇಟ್ರ್ ಆರ್ಟಿಸ್ಟ್ ಆಗಿ ಇವಾಗ ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡು ಬರಬೇಕಾದ್ರೆ ನೀವು ಸುಮಾರು ವರ್ಷಗಳಿಂದ ನೀವು ನೋಡ್ಕೊಂಬಂದಿರೋದು. ಅಂದರೆ ಅಷ್ಟೇ, ಇವಾಗ ನೀವು ಒಂದು ರಿಪೋರ್ಟರ್ ಆಗಿ ಒಂದು ಎಷ್ಟು ಕಡೆ ಕೆಲಸ ಮಾಡಿ ಇವತ್ತು ನೀವೇ ಒಂದು ಯೂಟ್ಯೂಬ್ ಚಾನಲು, ಇವಾಗ ನೀವೇ ಒಂದು ಸಂಸ್ಥೆ ಅಂತ ಸ್ಟಾರ್ಟ್ ಮಾಡಿದ್ರು. ಇವತ್ತು ನನಗೆ ಅಂತ ಒಂದು ಚೂರು ಹೆಸರು ಮಾಡ್ಕೊಂಡಿದ್ದೀನಿ, ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ, ಉಗ್ರ ಮಂಜು, ಮ್ಯಾಕ್ಸ್ ಮಂಜು, ಲೈಕ್ ಬಿಗ್ ಬಾಸು ಒಂದು ಕ್ರಿಯೇಟ್ ಆಗಿದೆ. ಬಟ್ ನನಗೆ ಯಾವುದೂ ನಾನು ಬಂದಿದ್ದನ್ನೆಲ್ಲ ನಾವು ಥಿಯೇಟ್ರು ರಂಗಭೂಮಿ ಕಲಾವಿದನಾಗಿ ಬಂದಿರೋದ್ರಿಂದ ನನಗೆ ಬಂದಿರೋ ಪಾತ್ರ ನಾನು ಜೀವ ಕೊಡ್ತಾ ಹೋಗ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಸಿನಿಮಾಗಳು ಮಾಡ್ತೀನಿ. ಇವತ್ತು ಯಾರೋ ಹೊಸಬ್ರು ಬಂದರು, ಅವ್ರಿಗೆ ನಾನು ಯಾಕೆ ಹೋಗಬೇಕು ಅವೆಲ್ಲ ಇಲ್ಲ. ಯಾಕಂದರೆ ನಾನು ಹೊಸಬನಾಗಿದ್ದಾಗ ಯಾರೋ ಒಬ್ಬರು ಕೈ ಹಿಡ್ದಿದ್ರಲ್ಲ, ಯಾರೋ ಒಬ್ಬರು ಅವಕಾಶ ಮಾಡಿಕೊಟ್ಟಿದ್ರಲ್ಲ. ಇವತ್ತು ನನಗೆ ಆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಾನೇ ನನಗೆ ಇನ್ನೊಂದಷ್ಟು ದಿನ ಏನೋ ಅನ್ನ ತಿನ್ನೋಕ್ಕಾಯ್ತು, ಒಂದು ಹೆಸರು ಮಾಡೋಕ್ಕಾಯ್ತು, ಆ ಥರ. ಬಟ್ ಆಗಿರಬೇಕಾದ್ರೆ ಯಾವುದು ನಾನು ಹಿಂಗೆ ಇರಬೇಕು ಹೀಗೆ ಇರಬೇಕು ಅನ್ನೋದೆಲ್ಲ ಯಾವುದು ಯೋಚನೆ ಮಾಡಲ್ಲ. ಬಟ್ ಒಂದೇ ಯೋಚನೆ ಮಾಡ್ತೀನಿ, ಥಿಯೇಟ್ರಲ್ಲಿ ಜನಗಳು ನೋಡಿ ಈ ಪಾತ್ರ ಮಂಜು ಬಿಟ್ಟರೆ ಬೇರೆಯವ್ರು ಯಾರ ಕೈಯಲ್ಲೂ ಮಾಡೋಕ್ಕೆ ಆಗ್ತಿರಲಿಲ್ಲ. ಮಂಜು ತುಂಬ ಚೆನ್ನಾಗಿ ಮಾಡಿದ್ದೇನೆ ಅಂತ ಒಂದು 4 ಜನ ಚಪ್ಪಾಳೆ ತಟ್ಟಿದ್ರೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಫಾರ್ ಮಿ. ಅದೇ ನಾನು ಹೇಳೋದು, ನಿರಂತರವಾಗಿ ಪರಿಶ್ರಮ ಆಗ್ತಿದ್ದೀರಾ, ಪ್ರಾಮಾಣಿಕವಾಗಿದ್ದೀರಾ. ಅದೇ ನೀವು ಹೇಳ್ದಂಗೆ ಸಣ್ಣ ಪುಟ್ಟದ್ದೇನೇ ಬಂದ್ರೂ ಪ್ರಾಮಾಣಿಕವಾಗಿ ಮಾಡ್ಕೊಂಡೇ ಬಂದಿದ್ದೀರಾ. ಅದೇ ಆ ಬಿಗ್ ಬಾಸು ಮತ್ತು ಈ ಮ್ಯಾಕ್ಸು ಈ ಒಂದು ಸೀಸನ್ ಆಯ್ತಲ್ಲ, ಈ ಸೀಸನ್ ಆದಮೇಲೆ ಮಂಜುಗೆ ಆ್ಯಕ್ಚುಲಿ ಇದನ್ನೆಲ್ಲ ನಾವು ಮಾಡ್ಬೋದಿತ್ತಲ್ಲ, ಈ ಕಲಾವಿದನಿಗೆ ಇದೆಲ್ಲ ನಾವು ಕೊಡ್ಬೋದಿತ್ತಲ್ಲ ಅನ್ನೋ ಒಂದಷ್ಟು ಮಾತುಗಳು ನಾನು ಕೇಳಿದ್ದೀನಿ ರೀಸೆಂಟ್ಲಿ. ನಾವು ಮಿಸ್ ಮಾಡಿದ್ವಾ ಈ ಕಲಾವಿದನ್ನ ಅಂತ. ಯಾಕೆಂದರೆ ಒಂದು 100 ದಿನ ಹತ್ತಿರದಿಂದ ನೋಡಿದ್ರಲ್ಲ, ಜೊತೆಗೆ ದಿನ ಮಂಜು ಜೊತೆ ಬೆರ್ತಾರಲ್ಲ, ಅದು ಹಂಗೆ ಆಗೋದು. ವರ್ಷಕ್ಕೆ ಒಂದು 2-3 ಸಿನಿಮಾ ರಿಲೀಸ್ ಆಗ್ಬೋದು, ಇಲ್ಲಾಂದ್ರೆ ಒಂದು 4-5 ಸಿನಿಮಾ ಸಪೋರ್ಟಿಂಗ್ ಆ್ಯಕ್ಟರ್ಸು ರಿಲೀಸ್ ಆಗ್ಬೋದು. ಬಟ್ ಎವ್ರಿ ಡೇ ಒಂದು ಸಿನಿಮಾ ಹೋಗ್ತಿತ್ತಲ್ಲ, 9:30 ಇಂದ 11 o'clock ಬಿಗ್ ಬಾಸ್ದು. ಅದು 120 ದಿನ 120 ಸಿನಿಮಾ ಹೋಗಿರುತ್ತೆ. ಆ 120 ದಿನದಲ್ಲಿ ನಂದು ಯಾವ ಕ್ಯಾರೆಕ್ಟರ್ಗಳು ಬಂದು ಹೋಗಿರುತ್ತೆ, ಎಮೋಷ್ನಲ್ಲು, ಆ್ಯಕ್ಷನು, ಇನ್ನೊಂದು ಮತ್ತೊಂದು ಎಲ್ಲನೂ ಆಗೋಗಿರುತ್ತೆ. ಅದು ತೀರಾ ಜನಗಳಿಗೆಲ್ಲ ಹತ್ರ ಆಗಿದೆ. ಬಟ್ ಅದು ಒಂದು ವೇದಿಕೆನೇ. ಹೌದು, ಆ್ಯಕ್ಚುಲಿ ಅದು ಮ್ಯಾಕ್ಸ್ ಸಿನಿಮಾದ ಏನಾದರೂ ಡೇಟ್ ಏನಾದರೂ ಅನೌನ್ಸ್ ಆಗಿದ್ರೆ ಮೇ ಬಿ ಹೋಗ್ತಿರ್ಲಿಲ್ಲ ನಾನು ಬಿಗ್ ಬಾಸ್ಗೆ. ಅದು ಇನ್ನೂ ಡೇಟ್ ಅನೌನ್ಸ್ ಆಗಿರಲಿಲ್ಲ. ಅದಾದಮೇಲೆ ರಿಯಾಲಿಟಿ ಶೋ ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ. ಯಾಕಂದರೆ ಬೇಸಿಕಲಿ ಆರ್ಟ್ ಡಿಪಾರ್ಟ್ಮೆಂಟ್, ಇನ್ನೊಂದು ಮತ್ತು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇವೆಲ್ಲ ಮಾಡ್ತಾ ಬಂದಾಗ ರಿಯಾಲಿಟಿ ಶೋದು ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ ಅನ್ನೋದು ಒಂದು ಕುತೂಹಲ ಇತ್ತು. ಅದಕ್ಕೆ ತಕ್ಕಂಗೆ ಆ ಟೈಮಲ್ಲಿನೂ ಒಂದು ಸ್ವಲ್ಪ ಕಾರ್ ಬೇರೆ ತೊಗೊಂಡ್ಬಿಟ್ಟಿದ್ದೆ ಇನ್ವೆಸ್ಟ್ ಮಾಡಿ. ಇನ್ನು ಅದಕ್ಕೂ EMI ಕಟ್ಟಬೇಕು. ಇನ್ನು ಇದು ಸಿನಿಮಾನು ಯಾವಾಗ ಡೇಟ್ ಅನೌನ್ಸ್ ಇಲ್ಲ. ಅದರಲ್ಲಿ ಇದು ರಿಯಾಲಿಟಿ ಶೋಗೆ ಹೋದ್ರೆ ದುಡ್ಡನ್ನು ಕೊಡ್ತಾರೆ. ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಅದೆಲ್ಲ ಆದಮೇಲೆ ಒಳಗೆ ಹೋಗಾದ್ಮೇಲೆ ಮತ್ತೆ ಅಗೇನ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಸ್ಟಾರ್ಟ್ ಆಗುತ್ತೆ. ನಾನು ಏನೂ ಮಾಡೋಕ್ಕಾಗಲ್ಲ, ನಾಟಕ ಗಿಟ್ಕ ಏನೂ ಮಾಡೋಕ್ಕಾಗಲ್ಲ. ನೀವು ಹೇಗಿರ್ತೀರೋ ಹಾಗೇ ಇರೋಕ್ಕೆ ಸಾಧ್ಯ. ಯಾಕಂದರೆ ಅದನ್ನು ಬಿಟ್ಟು ಇರೋಕ್ಕಾಗಲ್ಲ. ಇವಾಗ ನೀನು ಕೆರ್ಕೊಳ್ತೀಯಾ, ನೀನು ಪ್ಯಾಂಟ್ ಎಳ್ಕೊತೀಯಾ, ಅದು ನಿನ್ನ ಅಭ್ಯಾಸ ಅಂದಿದ್ದು ಕೂಡಲೇ ಅಲ್ಲಿ ಒಳಗೆ ಹೋಗಿದ್ದೀನಿ ಕ್ಯಾಮ್ರಾಗಳಿದೆ ಅಂತ ಪ್ಯಾಂಟ್ ಎಳ್ಕೊಳ್ದಿರೋ ಬಿಡೋಕ್ಕಾಗಲ್ಲ. ಅದು ನಿನಗೆ ಅಭ್ಯಾಸ ಆಗೇ ಆಗಿರುತ್ತಲ್ವ. ಹಂಗೆ ಆ ವ್ಯಕ್ತಿತ್ವ ಅದನ್ನು ಉಳಿಸ್ಕೊಂಬಂದಿರೋದಕ್ಕೆ ಮೇ ಬಿ ನೀವು ಕೇಳಿದ ಪ್ರಶ್ನೆಗೆ ಒಂದು ಸುಮಾರಷ್ಟು ಜನಕ್ಕೆ ಮೇ ಬಿ ಹಂಗೆ ಅನಿಸಿದೆ ಅಂತ ಅನ್ಸುತ್ತೆ. ಅನಿಸಿದ್ರೆ ನನಗೆ ಖುಷಿನೇ ಅದು ಅನಿಸಿದ್ರೆ. ಬಟ್ ಗೊತ್ತಿಲ್ಲ, ಅಲ್ಲ ಅಂದರೆ ನೀವು ಹೇಳಿದ ಅದು ಹಂಗೆ ಈಗ ನಮಗೇನೋ ಹಳೆ ಪರಿಚಯ ಇತ್ತು, ಈ ಮನುಷ್ಯನ ಇಟ್ಕೊಂಡು ಏನೇನೋ ಮಾಡ್ಬೋದಿತ್ತು ಅಂತ ಅನಿಸಿದೆ ಅಂದರೆ ಮೇ ಬಿ ಐ ಥಿಂಕ್ ಥ್ಯಾಂಕ್ ಯು. ಅಂದರೆ ನಂದು ಏನು ಅಂದರೆ ಅದೇ ಕ್ಯಾರೆಕ್ಟ್ರು. ನಾನು ಬಿಗ್ ಬಾಸ್ ಮನೇಲಿ ಹೇಳಿರೋ ಪ್ರಕಾರ ನಾನು 4 ಗೋಡೆ ಮಧ್ಯೆನೇ ಇರ್ತೀನಿ. ಅಂದರೆ ಕೆಲಸ ಇಲ್ಲ ಅಂದರೆ ಸುಮ್ಮನೆ ಸುಮಾರು ಕಡೆ ಅದೆಲ್ಲ ಆಯಿತು. ಅದೆಲ್ಲ ಆಯಿತು ಅಂದರೆ ಅಷ್ಟು ಇದ್ರ ಪ್ರಕಾರ ಏನೋ ದೊಡ್ಡ ಆ್ಯಕ್ಟ್ರು ಆ ಥರ ಹೇಳ್ತಿಲ್ಲ. ಆಡಿಷನ್ಸ್ ಕೊಡಬೇಕಾದ್ರೆ ಒದ್ದಾಡಿ ಇಡೀ ಇಂಡಸ್ಟ್ರಿಗೆ ಗೊತ್ತು. ಬಿಗ್ ಬಾಸ್ ಮನೆಗೆ ಹೋಗಿದ್ದ ಮುಂಚೆ ಉಗ್ರ ಮಂಜು ಯಾರು ಅನ್ನೋದನ್ನು ಇಡೀ ಇಂಡಸ್ಟ್ರಿಗೆ ಗೊತ್ತು. ಇಡೀ ಇಂಡಸ್ಟ್ರಿಗೆ ಗೊತ್ತು ಇವನು ಒಳ್ಳೆ ಆ್ಯಕ್ಟರ್ ಅಂತ. ಯಾವುದೇ ಪಾತ್ರ ಕೊಟ್ಟರು ಮಾಡ್ತಾನೆ ಇವನು ಅನ್ನೋದು ಗೊತ್ತಿದ್ದ ಮೇಲೆ ನಾನು ಎಲ್ಲೂ ಹೋಗಿ ಎಲ್ಲೂ ನನ್ನ ಕೆಲಸ ಕೇಳಿಕೊಂಡು ಕೊಡಿ ಇನ್ನೊಂದು ಮತ್ತೊಂದು ಬೇರೆದೆಲ್ಲ ಮಾಡೋಕ್ಕೆ ಹೋಗಲೇ ಇಲ್ಲ. ಅದು ಬಿಟ್ಟು ಸಿನಿಮಾಗಳು ನೋಡ್ತಿದ್ದೆ, ಕೂತ್ಕೊಂಡು ಮನೇಲೆ ಸಿನಿಮಾಗಳು ನೋಡ್ತಿದ್ದೆ, ವೆಬ್ ಸೀರೀಸ್ಗಳು ನೋಡ್ತಿದ್ದೆ. ಅದು ಬಿಟ್ಟರೆ ಫ್ಯಾಮಿಲಿ ಜೊತೆ ಇರ್ತಿದ್ದೆ, ಅದು ಬಿಟ್ಟರೆ ಕೆಲಸ ಮಾಡ್ತಿದ್ದೆ. ಮೇ ಬಿ ಅದೇ ಸಪೋರ್ಟ್ ಮಾಡಿದ್ದು ಅನ್ಸುತ್ತೆ. 120 ದಿನ ಅಲ್ಲೇ ಮನೇಲಿ ಇದ್ದಿದ್ದಕ್ಕೆ ಅನ್ಸುತ್ತೆ.
ಅದನ್ನು ಹೇಗೆ ಅದು ಎಲ್ಲೆಲ್ಲೋ ಒಂದೊಂದು ಯಾವುದ್ಯಾವುದೋ ಒಂದು ಅಭ್ಯಾಸಗಳು ಎಲ್ಲೆಲ್ಲೋ ಒಂದೊಂದು ಕಡೆ ಎಲ್ಪ್ ಆಗುತ್ತೆ ಅನ್ನೋದಿರುತ್ತಲ್ಲ, ಆ ಥರ ಅನಿಸುತ್ತೆ. ಗೊತ್ತಿಲ್ಲ, ಅದಕ್ಕೆ ನನ್ನ ಹತ್ರನೂ ಆನ್ಸರ್ ಇಲ್ಲ. ಅಂದರೆ ಕೆಲವೊಂದು ವಿಷಯಗಳಿಗೆ ಅಂದರೆ ನಾನು ಹೇಳ್ತಾ ಇರೋದು ಬಿಫೋರ್ ದಟ್ ನಾವು ನೋಡಿರೋ ಬೇರೆ ಬೇರೆ ಕಡೆ ಸೇರಿದ್ದೀವಿ ನಾವೆಲ್ಲ, ಸುಮಾರು ಕಡೆ ಸಿಗ್ತಾ ಇರ್ತೀವಿ, ಅದೆಲ್ಲ ನೋಡಿದ್ದೀವಲ್ಲ, ಅದೆಲ್ಲ ಬರ್ತಿತ್ತಲ್ಲ. ಸೊ ಅಲ್ಲಿಂದ ಈಚೆಗೆ ಈಗ ಈ ಟೈಮಿಗೆ ಅದೇ ವ್ಯಕ್ತಿಗಳು ಸಿಗ್ತಾರೆ, ಮಾತಾಡ್ಸೋ ರೀತಿ ಬದಲಾಗಿದೆ, ಹೌದಾ? ಅದೇ ವ್ಯಕ್ತಿಗಳು ಸಿಗ್ತಾರೆ, ವಿಷನ್ಗಳ ಬಗ್ಗೆ ಮಾತಾಡೋ ರೀತಿ ಬದಲಾಗಿರುತ್ತೆ. ಅದನ್ನು ನಾನು ಕಲ್ತಿದ್ದೀನಿ ಅಂತ. ಅಂದರೆ ಇವಾಗ ಒನ್ ವೇ ಕಡೆನೇ ನಾನು ಇದು ಮಾಡಲ್ಲ ಪ್ರವೀಣ್, ಯಾಕಂದರೆ ಒಂದು ಕಡೆನೇ ಆ್ಯಕ್ಚುಲಿ ಮಿರರ್ ಎಫೆಕ್ಟ್ ಅಷ್ಟೇ. ಇವಾಗ ನಾನು ಅದು ಹೌದು ಮಾತಾಡೋ ರೀತಿ ಇದಾಗಿದೆ, ನಾನು ಬಿಗ್ ಬಾಸ್ ಮನೆಗೆ ಹೋದೆ, ಈಗ ಬೇರೆ ಥರ ರೆಸ್ಪೆಕ್ಟು ಇನ್ನೊಂದು ಅಂದರೆ ಆ ವಿಚಾರಕ್ಕಲ್ಲ, ಬಿಗ್ ಬಾಸ್ ಹೋಗಿದೆ, ಫೇಮ್ ಬಂದಿದೆ ಅಂತೆಲ್ಲ ಹೇಳ್ತಿರೋದು, ಆ ಒಂದು ಸೆಲ್ಫ್ ರಿಯಲೈಸೇಷನ್ಗಳಿರ್ತಾವಲ್ಲ, ಆಮೇಲೆ ನನ್ನ ವ್ಯಕ್ತಿತ್ವಕ್ಕೆ ನನಗೆ ರೆಸ್ಪೆಕ್ಟ್ ಕೊಡೋ ರೀತಿ, ನನ್ನ ಹತ್ರ ಮಾತಾಡೋ ರೀತಿ. ಎಸ್, ಅವಾಗ ನಾನು ಹಂಗೆ ನಡ್ಕೊಂಡು ಹಂಗೆ ಅವ್ರಿಗೆ ತೋರಿಸ್ಬೇಕು ಅಂತಂದರೆ ನಾನೇ ಹೋಗಿ ಮೇಲೆ ಬಿದ್ದು ತೋರಿಸ್ಬೇಕಿತ್ತು. ಇದೊಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಈ ಬಿಗ್ ಬಾಸ್ ಮನೇಲಿ ನೋಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು. ಅದನ್ನು ನೋಡಿ ಚೇಂಜ್ ಆಗಿರ್ಬೋದು, ನನ್ನ ಹತ್ರ ಮಾತಾಡೋದು ಇನ್ನೊಂದು ಮತ್ತೊಂದು. ಬಟ್ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಬೇರೆಯವ್ರ ಹತ್ರ ಹೇಗೆ ಮಾತಾಡಬೇಕು, ಬೇರೆಯವ್ರ ಹತ್ರ ಹೇಗೆ ನಡ್ಕೋಬೇಕು ಏನು ಅನ್ನೋದನ್ನು ಕಲ್ತಿದ್ದೀನಿ. ಅಂದರೆ ಎರಡೂ ಕಡೆನೂ ಇದಾಗಿದೆ ಅಂತ. ಒಂದು, ಒಳಗೆ ಹೋಗಿ ನಾನು ಏನು ಅಂತ ಗೊತ್ತಾಯಿತು, ನಾನು ಒಳಗೆ ಹೋಗಾದ್ಮೇಲೆ ಆಚೆ ಹೇಗಿರ್ಬೇಕು ಅನ್ನೋದು ಗೊತ್ತಾಯಿತು. ಅಂದರೆ ಎರಡೂ ಗೊತ್ತಾಯಿತು. ಆ್ಯಂಡ್ ಇಲ್ಲಿ ಈ ಬಿಗ್ ಬಾಸ್ ವಿಚಾರಕ್ಕೆ ಮತ್ತು ಜಂಗಲ್ ಮಂಗಲ್ ವಿಚಾರಕ್ಕೆ, ಜಂಗಲ್ ಮಂಗಲ್ನು ಕೂಡ ಬಿಗ್ ಬಾಸ್ ಮನೆ ಥರನೇ ಅಲ್ವಾ? ಬಟ್ ಅದು ದೊಡ್ಡದು ಕಾಡಲ್ಲಿ ನಡೆಯುವಂಥ ಒಂದು ಇದು ಬೇರೆ ಅನಿಸುತ್ತೆ. ಯಾಕಂದರೆ ಬಾಸ್ ಇದೇ ಬೇರೆ ಅದೇ ಬೇರೆ, ಜಂಗಲ್ ಮಂಗಲ್ ಅದೇ ಇದೇ ಬೇರೆ. ಅಲ್ಲಿನೂ ನಾವೆಲ್ಲ ಜಂಗಲಲ್ಲಿದ್ದಂಗೆ ಆದರೆ ಹೋಗ್ತಾರೋ ಎಲ್ಲನೂ ಒಂದು ಬೋನಲ್ಲಿ ಕೂಡಾಕಿರೋ ಒಂದಷ್ಟು ಪ್ರಾಣಿಗಳ ಥರನೇ ಇದ್ವಿ, ಒಂದಷ್ಟು ಪ್ರಾಣಿಗಳ ಥರ ಆ ಥರ ಇದ್ವಿ. ಬಟ್ ಸಿನಿಮಾನೇ ಬೇರೆ, ಅದಕ್ಕೆ ರಿಲೇಟೆಡ್ ಸುಮ್ಮನೆ ಸಾಮ್ಯತೆಗೆ ಮಾತಾಡಿದಷ್ಟೇ. ಎಸ್ ಅದು ತೊಂದರೆ ಇಲ್ಲ. ಬಟ್ ಆ್ಯಂಡ್ ಯಶ್ ಶೆಟ್ಟಿ ಬಗ್ಗೆ ಏನು ಅನ್ಸುತ್ತೆ ಅಂದರೆ, ನೀವೆಲ್ಲ ಒಂದು ಹಾದಿಲಿ ಬಂದಿರುವಂಥ ಕಲಾವಿದರು, ನೆಟ್ಟಿಗೆ ಹೋಗ್ತಾ ಇದ್ದೀರಾ. ಆಮೇಲೆ ಈ ಒಂದು ಕೊಲಾಬ್ರೇಷನ್ಸು, ಈ ಥರದ ಒಂದುಗೂಡಿಕೆ ಮತ್ತು ಒಟ್ಟಾಗಿ ಸಿನಿಮಾ ಮಾಡೋಂಥದ್ದು ರಂಗಭೂಮಿಲಿ ಇದೆಲ್ಲ ತುಂಬ ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ಬ್ಯಾಕ್ ಸ್ಟೇಜ್ ಕೆಲಸ ಮಾಡೋದಾಗಲಿ ಅಥವಾ ಫ್ರಂಟ್ ಸ್ಟೇಜಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಇದು ಸಿಗುತ್ತೋ ಇಲ್ವೋ, ಬಟ್ ಆ ಖುಷಿ ಅಂತೂ ಸಂಭ್ರಮ ಅಂತೂ ಇದ್ದೇ ಇರುತ್ತೆ ಆ ಒಂದು ಪ್ರಾಸೆಸ್ಸಲ್ಲಿ. ಸೊ ಆ ಒಂದು ವಿಚಾರಕ್ಕೆ ಅವರು ಕೂಡ ರಂಗಭೂಮಿಲಿ ಇರೋವಂಥ ತುಂಬ ತಿಳ್ಕೊಂಬಿಟ್ರೂ ತಪ್ಪಾಗ್ಬಿಡುತ್ತೆ. ನಮ್ಮ ಇಂಡಸ್ಟ್ರಿನಲ್ಲಿ ತುಂಬ ಕಲ್ತಿದ್ರೂ ತಪ್ಪಾಗುತ್ತೆ. ಆ ಥರ ಕ್ಯಾಟಗರಿನಲ್ಲಿ ಅವನು ಒಬ್ಬ. ಯಾಕಂದರೆ ನೀನಸ ಮುಗಿಸ್ಕೊಂಡು NSD ಮುಗಿಸ್ಕೊಂಡು NSDನಲ್ಲಿ ಹೋಗಿ ಆ್ಯಕ್ಟಿಂಗ್ ಕ್ಲಾಸಸ್ ಮುಗಿಸ್ಕೊಂಡು ಬಂದಾದಮೇಲೆ ಕೆಲವೊಂದು ಪಾತ್ರಗಳು, ಕೆಲವೊಂದು ರೀತಿಯಲ್ಲಿ, ಕೆಲವೊಂದು ಸೆಟ್ಗಳಲ್ಲಿ, ಕೆಲವೊಂದು ಅಭ್ಯಾಸಗಳು, ಅಂದರೆ ಕೆಲವೊಂದು ಅನುಭವಗಳು, ಅವೆಲ್ಲವನ್ನೂ ಅನುಭವಿಸಿದಾಗ ಅವನಿಗೂ ಒಂದಷ್ಟು ಪ್ರೋಸೆಸಿಂಗ್ ಆದಾಗ ಯಾವ್ದು ಮಾಡಬೇಕು, ಏನು ಮಾಡ್ತಿದ್ದೀನಿ, ಇವೆಲ್ಲನೂ ಇದಾಗ್ತಾ ಹೋಗುತ್ತೆ. ಯಾಕೆಂದರೆ ರಂಗಭೂಮಿ ಕಲಾವಿದರು ಝೀರೋ ಆಗೇ ಹೋಗ್ಬಿಡ್ತಾರೆ ಸೆಟ್ಗೆ. ಇವಾಗ ಡೈರೆಕ್ಟರ್ ಏನು ಹೇಳ್ತಾರೋ ಅದನ್ನು ಕೇಳಿ ಬರ್ತಾರೆ. ಇವಾಗ ನೀವೇ ಹೇಳಿದಂಗೆ ಸ್ಟಾರ್ಟಿಂಗಲ್ಲಿ ಎಷ್ಟೋ ಪಾತ್ರಗಳು ನಮ್ಮನ್ನು ಗುರುತು ಹಿಡಿದು, ಎಷ್ಟೋ ಪಾತ್ರಗಳು ನಾವು ಮಾಡಿ ಗೆದ್ದಿರ್ತೀವಿ. ಬಟ್ ಸಿನಿಮಾ ಗೆಲ್ಲದೇ ಇದ್ದಾಗ ಆ ಪಾತ್ರಗಳು, ಆ ಸಿನಿಮಾದಲ್ಲಿ ಮಾಡಿರತಕ್ಕಂಥವ್ರು ಎಲ್ಲರೂ ಝೀರೋನೇ ಆಗ್ತಾರೆ. ಎಗೇನ್ ಒಂದು ಸಿನಿಮಾ ಗೆದ್ದಾಗ ಅದು ಯಾವುದೋ 1-2 ಮಿನಿಟ್ಸ್ ಬಂದಿರೋ ಪಾತ್ರಗಳನ್ನು ದೊಡ್ಡ ಲೆವೆಲ್ಗೆ ಇದಾಗುತ್ತೆ. ನನಗೆ ಉಗ್ರ ಮನಸಾಜಿ ಕ್ಯಾರೆಕ್ಟರ್ ಮಾಡಿದ್ದು ಹಂಗೆ ಆಯಿತು. ಆಮೇಲೆ ಅದು ಬಿಟ್ಟು ಸುಮಾರು ಸಿನಿಮಾಗಳಲ್ಲಿ ಇಡೀ ಸಿನಿಮಾ ಕ್ಯಾರೆಕ್ಟರ್ ಮಾಡಿರ್ತೀನಿ. ಆ ಸಿನಿಮಾಗಳಲ್ಲಿ ಆ ಸಿನಿಮಾ ಗೆಲ್ಲದೇ ಇದ್ದಿದ್ದಕ್ಕೆ ಅದರಲ್ಲಿ ನನಗೆ ಇದಾಗಲ್ಲ, ನನ್ನ ಬತ್ತಲಿಕೆಗೆ ಯಾವುದು ಬರಲ್ಲ, ಅದರಿಂದ ಯಾವುದು ಪ್ಲಸ್ಸು ಆಗಲ್ಲ, ನೇಮು ಆಗಲ್ಲ, ಏನೂ ಆಗಲ್ಲ. ಎಷ್ಟು ಸೇಮ್ ಬೋಟ್. ಯಶನು ಲೈಕ್ ಅವ್ನ ಡೆಡಿಕೇಶನ್ ಎಲ್ಲ ಸೂಪರು. ಅವ್ನ ಡೆಡಿಕೇಶನು, ಅವ್ನು ಎಲ್ಲರ ಜೊತೆ ನಡ್ಕೊಳ್ಳೋದು, ಅವ್ನ ಆ್ಯಕ್ಟಿಂಗಿಗೆ ಅಂತ ಫೋಕಸ್ ಮಾಡೋ ರೀತಿ, ಆಮೇಲೆ ತಿಳ್ಕೊಳ್ಳೋ ರೀತಿ, ಆಮೇಲೆ ಟೆಕ್ನಿಕಲಿಗೆ ಪ್ರತಿಯೊಂದೂ ಸುಮಾರು ವರ್ಷ ಅವ್ನು ಕಲಿತಾನೆ ಬರ್ತಿದ್ದಾನೆ, ಈಗಲೂ ಕಲಿತಿದ್ದಾನೆ. ಯಾವುದು ಅಹಂ ಅನ್ನೋದಿಲ್ಲ. ಅದೇ ರಂಗಭೂಮಿ ಕಲಾವಿದರಿಗೆ ಫಸ್ಟ್ ಏನು ಮಾಡುತ್ತೆ ಅಂದರೆ, ಅವ್ರ ಬಟ್ಟೆ ಅವರೇ ಫೋಲ್ಡ್ ಮಾಡಿ ಇಟ್ಕೋಬೇಕು, ಅವ್ರ ಪ್ರಾಪರ್ಟಿ ಅವರೇ ನೋಡ್ಕೋಬೇಕು, ಅವ್ರ ಕೆಲಸ ಅವರೇ ನೋಡ್ಕೋಬೇಕು, ಇವೆಲ್ಲನೂ ಹೇಳ್ಕೊಟ್ಟಿರುತ್ತಲ್ವ. ಅದರಲ್ಲಿ ಅವನಲ್ಲಿ ಯಾವುದು ನಾವೆಲ್ಲ ಅಂದರೆ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಲ್ಲಿ ಏನೋ ಅಷ್ಟೊಂದು ಡಿಫ್ರೆನ್ಸ್ ಅನಿಸೋದು ಇಲ್ಲ, ಯಾವುದೂ ಅನಿಸ್ಲಿಲ್ಲ. ಈ ಸೆಟ್ಟಲ್ಲಿನೂ ಅಷ್ಟೇ ಏನೂ ಆ ಥರದ್ದು ಅನಿಸ್ಲೇ ಇಲ್ಲ. ಅವನಿಗೇನು ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಬರೋನು, ಬೇರೆಯವ್ರಿಗೆ ಯಾರಿಗೂ ನೀರು ಕೊಡೋನು, ಪ್ರೊಡಕ್ಷನ್ ಊಟ ಬಂದರೆ ಯಾರಿಗೂ ಊಟ ಬಡಿಸೋನು, ಅಲ್ಲಿ ಯಾವುದೋ ಒಂದು ಕ್ರೇನ್ದು ಬಂದರೆ ಅವನು ಸಖತ್ ಫಿಸಿಕಲಿ ಇದ್ದ ಅಂದ್ಬಿಟ್ಟು ಕ್ರೇನ್ದ ಆ ವೆಯ್ಟ್ಗಳು ಎಲ್ಲ ಮೆಟಲ್ನೆಲ್ಲ ಎತ್ಕೊಂಡು ಸಾಗಿಸ್ತಿರೋನು. ಅದು ಬಿಟ್ಟರೆ ಇನ್ನೊಂದಷ್ಟು ಲೈಟ್ ಆಫೀಸರ್ಸ್ಗೆ ಏನಾದರೂ ಕೆಲಸ ಬೇಕಾದ್ರೆ ಮಾಡಿರೋನು, ಇವೆಲ್ಲನೂ ಮಾಡ್ತಿದ್ದ. ಅದರಲ್ಲಿ ಏನು ಅದೇ ದಟ್ ಇಸ್ ವಾಟ್ ನಾವು ಕೊಲಾಬ್ರೇಟ್ ಆದವಾಗ ಈ ಥಿಯೇಟ್ರ್ ಪರ್ಸನ್ಸು ನಾವುಗಳೆಲ್ಲ ಒಂದಷ್ಟು ಕೊಲಾಬ್ರೇಟ್ ಆದಾಗ ನೋಡಿ ಈ ಥರದ್ದು ಒಂದಷ್ಟು ಸಿನಿಮಾಗಳಾಗ್ತವೆ. ನನಗೆ ಇದೆಲ್ಲ ಕೇಳ್ತಿದ್ರೆ ಹೆಂಗೆ ಅನಿಸ್ತಂದರೆ, ರೀಸೆಂಟ್ಲಿ ಒಂದಷ್ಟು ನಾನು ಪ್ರೇಕ್ಷಕರನ್ನು ಬ್ಲೇಮ್ ಮಾಡ್ತಾ ಇಲ್ಲ, ಅಥವಾ ನಾವು ಮೇಕರ್ಸ್ ಹಂಗೆ ಅಂದ್ಬಿಟ್ಟು ಯಾರೂ ಸಿನಿಮಾ ಹಾಳಾಗೋಗ್ಲಿ ಅಂತ ಯಾರೂ ಸಿನಿಮಾ ಮಾಡಲ್ಲ.
ಬೆಸ್ಟ್ ಮಾಡೋದಕ್ಕೇ ಎಲ್ಲರೂ ಪ್ರಯತ್ನ ಮಾಡಿರ್ತಾರೆ. ಸೊ ಆ ಒಂದು ವಿಚಾರಕ್ಕೆ ಪರಿಸ್ಥಿತಿಗಳು ಅಥವಾ ಆ ಸೀಸನ್ಗಳು ಹಂಗೆ ಮಾಡುತ್ತೇನೋ ಗೊತ್ತಿಲ್ಲ. ಒಂದು ದೊಡ್ಡ ಸಿನಿಮಾಗಳು ಬಂದು ಒಂದಷ್ಟು ಮಾಡಿರ್ಬೋದು, ಚಿಕ್ಕ ಸಿನಿಮಾಗಳು ಬಂದು ಸೆನ್ಸೇಷನ್ ಮಾಡಿ ದೊಡ್ಡ ಸಿನಿಮಾಗಳಿಗೂ ಎಫೆಕ್ಟ್ ಆಗಿರ್ಬೋದು. ಈ ಥರದ ಉದಾಹರಣೆಗಳು ನಾವು ತುಂಬ ವರ್ಷಗಳಿಂದ ನೋಡ್ಕೊಂಡ್ಬಂದಿದ್ದೀವಿ. ಈ ಥರದೊಂದು ಕೊಲಾಬ್ರೇಷನ್ ಆದಾಗ ಅದೇ ಹೇಳಿದ್ದು, ಇರುವಂಥ ಬಡ್ಜೆಟ್ನಲ್ಲಿ ಎಲ್ಲರ ಸಹಕಾರದೊಂದಿಗೆ ಒಂದು ಸಿನಿಮಾ ಮಾಡೋದು, ಅದರಿಂದ ಅಂದರೆ ಆ ಲಿಮಿಟ್ ದಾಟಿದ್ರೂ ತೊಂದರೆನೇ, ಲಿಮಿಟ್ ದಾಟದೇ ಇದ್ರೂ ತೊಂದರೆನೇ. ಸೊ ಇದೆ ಈ ಪ್ರವೀಣ್ ಒಬ್ಬನೇ ಪ್ರೊಡ್ಯೂಸರ್ ಆಗ್ಬಿಟ್ಟು 3 ಕೋಟಿ ಹಾಕಿದ್ರೆ ಕಷ್ಟ, ಒಂದೇ ತಲೆ ಇರುತ್ತೆ. ಇನ್ನು ಮಿಕ್ಕಿದ್ದು 30 ಜನ ಅಲ್ಲಿ ಏನು ವರ್ಕ್ ಮಾಡ್ತಾರೋ, ಮೇಜರ್ ಡಿಪಾರ್ಟ್ಮೆಂಟಲ್ಲಿ 30 ಜನ ಏನು ವರ್ಕ್ ಮಾಡ್ತಾರೋ ಅವರೆಲ್ಲರೂ ಅವ್ನ ಕೆಲಸ ಆಯಿತು, ಅವ್ನ ಪೇಮೆಂಟ್ ಆಯಿತು, ಅವ್ನು ತೊಗೊಂಡೋಗ್ತಾನೆ. ಅದು ಪ್ರವೀಣ್ ಒಬ್ಬ ಮಾತ್ರ ಅವ್ನ ಸಿನಿಮಾ ಅಂತ ಒಪ್ಕೊಳ್ಳೋದಕ್ಕಿಂತ ಈ 30 ಜನ ನನ್ನ ಸಿನಿಮಾ ಅಂತ ಒಪ್ಕೊಂಡ್ರೆ 3 ಕೋಟಿ ಬಜೆಟ್ ಆಗಲ್ಲ. ಹೌದು, 3 ಕೋಟಿ ಬಜೆಟ್ ಆಗಲ್ಲ. 3 ತಿಂಗಳು ಲೇಟ್ ಆಗ್ಬೋದು ಅಷ್ಟೇ ಪೇಮೆಂಟ್ ಬರೋದು. ಆ 3 ತಿಂಗಳು 4 ತಿಂಗಳು ಲೇಟ್ ಆಗ್ಬೋದು, ಬಟ್ ನಿನ್ನ ಬಜೆಟ್ ಕಡಿಮೆ ಆಗುತ್ತೆ. ಆವಾಗ ನೀನು ಪ್ರೇಕ್ಷಕನ್ನ ನಾನು 3 ಕೋಟಿ ಹಾಕಿದ್ದೀನಿ ಬನ್ನಿ 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 ಅಂತೆಲ್ಲ ಭಿಕ್ಷೆ ಬೇಡಂಗಿಲ್ಲ. ನೀನು ಆ ಪ್ರಾಡಕ್ಟ್ ಯಾವ ಕ್ವಾಲಿಟಿನಲ್ಲಿ ಕೊಡ್ತೀವೋ ಆ ಕ್ವಾಲಿಟಿನಲ್ಲಿ ಕೊಟ್ಬಿಟ್ರೆ ಅವಾಗ ನಿಂಗೆ 3 ಕೋಟಿನಲ್ಲಿ ಆಗಿರಲ್ಲ, 90 ಲಕ್ಷದಲ್ಲಿ ಆಗಿರುತ್ತೆ. 90 ಲಕ್ಷ ನಿನ್ನ ಕಲೆಕ್ಷನ್ ಆಗೋಗಿರುತ್ತೆ. ಅದು ಅಗೇನ್ ನಿನಗೆ ಏನಾದರೂ ಎಕ್ಸ್ಟ್ರಾ ನಿನಗೆ ಲಾಭ ಬಂತು ಅಂದರೆ ಇನ್ನೂ ಲಾಭ ತೊಗೋತೀರ. ಲಾಭ ತೊಗೊಂಡು ಅದು ಕಲೆಕ್ಷನ್ 3 ಕೋಟಿನೇ ಆಗಲಿ. ಆಮೇಲೆ ನಿನಗೆ ಅದಾದಮೇಲೆ ಅದೇ ಪ್ರೊಸೆಸಿಂಗಲ್ಲಿ ಹೋದರೆ ನೀನು ವರ್ಷಕ್ಕೆ ಒಂದೊಂದು 2 ಸಿನಿಮಾಗಳು ಮಾಡ್ತಾ ಹೋಗ್ತೀಯ. ಅದೇ ಇವಾಗ ಏನಾಗ್ತಿದೆ ಅಂದರೆ ಒಬ್ಬ ಹೊಸ ಪ್ರೊಡ್ಯೂಸರ್ ಬಂದ ಅಂದರೆ ಕೆಲವೊಂದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ, ಸುಮಾರು ಇಂಡಸ್ಟ್ರಿನಲ್ಲಿ ಒಬ್ಬ ಹೊಸಬ ಪ್ರೊಡ್ಯೂಸರ್ ಬಂದ ಅಂದರೆ ಒಂದು ಸಿನಿಮಾ ಮಾಡ್ದ ಅಂದರೆ ಅವ್ನು ಏನು ಎಲ್ಲಿ ಹೋದಾಗ ಏನು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಅವ್ನ ಡ್ರೀಮು ಅವ್ನ ತಲೆಯಲ್ಲಿ ಇಟ್ಕೊಂಬಂದಿರೋದು ಒಂದು 10 ಸಿನಿಮಾ ಮಾಡಬೇಕು, 15 ಸಿನಿಮಾ ಮಾಡಬೇಕು, ನನ್ನ ಲೈಫಲ್ಲಿ ನಾನು ಸಿನಿಮಾಗಳು ಮಾಡ್ತಾನೆ ಇರಬೇಕು ಅಂತ ಬರ್ತಾನೆ. ಅವ್ನಿಗೆ ಯಾರೋ ಕೆಲವೊಬ್ಬರು ಮಿಸ್ಟೇಕು, ಕೆಲವೊಬ್ಬರು ಮಾಡೋವಂಥದ್ದು, ಕೆಲವೊಂದು ಇದರಿಂದ ಅವ್ನು ಒಂದೇ ಸಿನಿಮಾಗೆ ಲಾಸ್ಟ್ ಆಗ್ಬಿಡ್ತಾನೆ. ಆವಾಗ ರಿಯಲ್ ಟ್ಯಾಲೆಂಟ್ ಇರೋಂಥವ್ರು, ಸ್ಕ್ರಿಪ್ಟ್ ಬರ್ಕೊಂಡು ರಿಯಲ್ ಟ್ಯಾಲೆಂಟ್ ಇರೋಂಥವ್ರಿಗೆ ಬಕೆಟ್ ಹಿಡಿಯೋಕ್ಕೆ ಬರಲ್ಲ. ಈ ಪ್ರೊಡ್ಯೂಸರ್ಗಳನ್ನ ಕ್ಯಾಚ್ ಹಾಕೋತೀವಿ ಅಂತ ಹೇಳ್ತಾರಲ್ಲ, ಈ ಕೆಲವೊಬ್ಬರು ಭಾಷೆ ಇದೆಯಲ್ಲ, ಆ ಥರ ಕ್ಯಾಚ್ ಹಾಕೊಳಕ್ಕೆ ಬರಲ್ಲ. ಆವಾಗ ಅವ್ರುಗಳಿಗೆಲ್ಲ ತೊಂದರೆ ಆಗುತ್ತೆ. ಈ ಕ್ಯಾಚ್ ಹಾಕೊಳ್ಳೋ ನನ್ನ ಮಕ್ಕಳಿಂದ ಈ ಕ್ಯಾಚ್ ಹಾಕೋತಾರಲ್ಲ ಕೆಲವೊಬ್ಬರು, ಅವ್ರುಗಳಿಂದ ಸುಮಾರಷ್ಟು ಜನ 100 ಜನ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು, ಒಳ್ಳೊಳ್ಳೆ ಕಥೆಗಳು ಬರ್ಕೊಂಡಿರೋರು. ಪ್ರವೀಣ್ ಸೀರಿಯಸ್ಲಿ ನನಗೆ ಗೊತ್ತಿರೋ ಸರ್ಕಲ್ಗಳಲ್ಲೇ ನನಗೆ ಯತ್ನ ಇಲ್ಲ. ಸತ್ಯವಾಗ್ಲೂ ನನಗೆ ಯತ್ನ ಇದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ, ವರ್ಷಕ್ಕೆ 3 ಸಿನಿಮಾ 4 ಸಿನಿಮಾ ಮಾಡ್ಬೇಕು ಖಂಡಿತವಾಗ್ಲು. ಆಮೇಲೆ ಯಾರೋ ಒಬ್ರು ಡಿಸ್ಟ್ರಿಬ್ಯೂಟರ್ ಕೈ ಕಾಲ ಇಟ್ಕೊಳ್ಳೋಣ, ಕೈ ಕಾಲು ಏನಕ್ಕೆ ಇಟ್ಕೊಳ್ಳೋಣ, ನಮ್ಮ ಪ್ರಾಜೆಕ್ಟ್ ಚೆನ್ನಾಗಿರೋದಕ್ಕೆ ಇಟ್ಕೊಳ್ಳೋಣ. ಹಂಗೆ ಜನಗಳನ್ನ ಬ್ಲೈಮ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಜನಗಳನ್ನ ಬ್ಲೈಮ್ ಯಾಕೆ ಮಾಡ್ತೀವಿ? ಜನಗಳಿಗೆ ಇಷ್ಟ ಆದರೆ ನೋಡ್ತಾರೆ. ಆಮೇಲೆ ಜನಗಳು ಒಬ್ಬ ಯಾವುದೋ ಈಗಿನ ಕಾಲದಲ್ಲಿ ಒಬ್ಬ ಒಂದು ಫ್ಯಾಮಿಲಿನ ಕರ್ಕೊಂಡು ಒಂದು ಸಿನಿಮಾ ನೋಡಬೇಕು ಅಂದರೆ 1-1.5 ಸಾವಿರ ಬೇಕು, 3 ಅವರ್ ಅಂದರೆ ಒಂದು ದಿನ ಹೋಯ್ತು. ಇನ್ನೊಂದು ಅದೇ ರೀತಿ ನಾವು ಯೋಚನೆ ಮಾಡ್ತೀವಲ್ಲ. ಅದೇ ಇವತ್ತು ಇಂಡಸ್ಟ್ರಿನಲ್ಲಿ ಇರೋರು ಜನ ಬಂದು ಸಿನಿಮಾ ನೋಡಿಲ್ಲ ಅಂದರೆ ಇಂಡಸ್ಟ್ರಿಯವ್ರು ಎಷ್ಟು ಜನ ಹೋಗಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ನಾವು ಜನಗಳನ್ನ ಬ್ಲೇಮ್ ಮಾಡೋ ಬದಲು ಇಂಡಸ್ಟ್ರಿನಲ್ಲಿ ಇರೋರೇ ಎಷ್ಟು ಜನ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತಿದ್ದಾರೆ. ಎಷ್ಟು ನಿನ್ನ ಸ್ನೇಹಿತರು ಮಾಡಿರೋಂಥ ಸಿನಿಮಾಗಳೇ ನೀನು ಹೋಗಿ ಥಿಯೇಟ್ರ್. ಹೌದು, ನಿಜ. ಎಷ್ಟು ಜನ ಇಂಡಸ್ಟ್ರಿಯವರು ಹೋಗಿ ನೋಡ್ತಿದ್ದಾರೆ. ಆವಾಗ ನೀವು ಒಂದು ಎಲ್ತಿನಲ್ಲಿ ಕೂತ್ಕೊಂಡು ಕೊಲಾಬ್ರೇಟ್ ಆಗಿ ಎಲ್ಲರೂ ಕೂತ್ಕೊಂಡು ಒಂದು ಕಡೆ, ಇವಾಗ ಪ್ರವೀಣ್ ಅವ್ರಿಗೂ ಗೊತ್ತು, ನನಗೂ ಗೊತ್ತು, ರಕ್ಷಿತ್ಗೂ ಗೊತ್ತು, ಇನ್ನೂ 4 ಜನರಿಗೂ ಗೊತ್ತು. 4 ಜನಕ್ಕೂ ಸೇರಿದ್ರೆ 4 ಜನ 5-5 ಸಾವಿರ ರೂಪಾಯಿ ಹಾಕೊಂಡ್ರೆ ಸಾಕು, ಎಲ್ಲೋ ಹೋಗುತ್ತೆ. 4 ಜನ 5-5 ಸಾವಿರ ರೂಪಾಯಿ ಹಾಕ್ಕೊಂಡು ನೀನು ಕೂತ್ಕೋ 3 ತಿಂಗಳು. ಯಾಕೆ ಒಳ್ಳೆ ಸ್ಕ್ರಿಪ್ಟು ಜನಗಳಿಗೆ ಇಷ್ಟ ಆಗುವಂಥದ್ದು ಯಾವುದು ಯಾಕೆ ಮಾಡೋಕ್ಕಾಗಲ್ಲ? 10 ಜನನೂ ನೀವು 3-3 ಲಕ್ಷ ಹಾಕ್ಕೊಳ್ಳಿ. 10 ಜನ 3-3 ಲಕ್ಷ ಹಾಕಿದ್ರೆ 30 ಲಕ್ಷ ಆಯಿತು. 30 ಲಕ್ಷದಲ್ಲಿ ನೀನು ಯಾಕೆ ಪ್ರೊಡಕ್ಷನ್ ಅಂದರೆ ನೀನು ಯಾಕೆ ಶೂಟ್ ಮಾಡ್ಕೊಂಬರೋಕ್ಕಾಗಲ್ಲ? ಒಂದು ಲೋ ಬಜೆಟ್ ಸಿನಿಮಾನ 10 ಜನ 3-3 ಲಕ್ಷ ಹಾಕ್ಕೊಂಡ್ರೆ ಅದು 10 ಡಿಪಾರ್ಟ್ಮೆಂಟಲ್ಲಿ ಇರೋರೆ, ಮೇಕಪ್ ಅವನು, ಕಾಸ್ಟ್ಯೂಮ್ ಅವನು, ಲೈಕ್ ಇದು ಅಸೋಸಿಯೇಟ್ ಡೈರೆಕ್ಟರ್ ಇರ್ಬೋದು, ಕ್ಯಾಮ್ರಾಮ್ಯಾನ್ ಇರ್ಬೋದು, ಇವ್ರುಗಳೇ ಹಾಕ್ಕೊಂಡು 30 ಲಕ್ಷದಲ್ಲಿ ಸಿನಿಮಾ ಮಾಡ್ಕೊಂಬಂದರೆ ಅವಾಗ ನೀನು ಸಿನಿಮಾ ಥಿಯೇಟ್ರ್ ಕಲೆಕ್ಷನ್ ಆಗಿಲ್ಲ ಅಂದ್ರೂ ನೀನು ಭಯಪಡಲ್ಲ. ಇವತ್ತೇನೋ OTTನಲ್ಲಿ ಎಲ್ಲ ಸಿನಿಮಾಗಳು ಮನೇಲೇ ನೋಡ್ತಾರೆ, ಸರಿ ಅದಕ್ಕೆ ಮಾಡು. OTTನಲ್ಲೇ ಹೋಗಲಿ, 30 ಲಕ್ಷ 40 ಲಕ್ಷ, ನಿನ್ಗೆ ಅದೇ 30 ಲಕ್ಷ ನಿನಗೆ ಒಂದು 6 ತಿಂಗಳಿಗೆ ಅಂತ ಅಂದ್ಕೊಂಡು 10 ಜನಕ್ಕೆ ನಿನಗೆ ಇಲ್ಲಾಂದ್ರೂ 3 ಲಕ್ಷಕ್ಕೆ 3 ತಿಂಗಳಿಗೆ ನೀವು 55 ಸಾವಿರ ಹಂಗೆ 1.5 ಲಕ್ಷ ಲಾಭ ಬರಲಿ. ಸರಿ 3 ಲಕ್ಷಕ್ಕೆ ನಿಂಗೆ 5 ಲಕ್ಷ ಬರಲಿ, 2 ಲಕ್ಷ ಲಾಭ ಬರಲಿ. 2 ಲಕ್ಷ ನಿಂಗೆ ಲಾಭ ಬಂತು ಅಂದರೆ ನಿನ್ನೆ ಏನಿತ್ತೋ ನಿನ್ನ ತಲೆನಲ್ಲಿ ಅದನ್ನು ಜನಗಳಿಗೂ ಹೇಳಿದೆ, ನಿನಗೆ ಕೆಲಸನೂ ಆಯಿತು, ನಿನ್ನ ಶ್ರಮನೂ ಆಯಿತು, ಅದ್ರ ಜೊತೆ ನಿಂಗೆ ಲಾಭನೂ ಆಯಿತು, ನಿಂಗೆ ಕೆಲಸ ಬಂದಂಗೂ ಆಯ್ತಲ್ಲ, ಅಂದರೆ ದುಡ್ಡು ಬಂದಂಗೆ ಆಯ್ತಲ್ವ. ಅದೇ ಬಜೆಟು ಅಂತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಎಷ್ಟೋ ಜನ 5 ಕೋಟಿ ಸಿನಿಮಾಗೆ 5 ಕೋಟಿ ತೊಗೊಂಬಂದು ಸಿನಿಮಾ ಮಾಡೋದಕ್ಕೆ ಇಂಟ್ರೆಸ್ಟಿಗೆ ತೊಗೊಂಡು ಅದು 2 ಕೋಟಿ ಇಂಟ್ರೆಸ್ಟೇ ಕಟ್ಟಿರ್ತಾರೆ. ಅಲ್ಲಿಗೆ 7 ಕೋಟಿ ಬಜೆಟ್ ಆಯಿತು ಸಿನಿಮಾ. ಹೌದು, 5 ಕೋಟಿ ಆಗಿರಲಿ 7 ಕೋಟಿ ಆಯಿತು. ಅದನ್ನು ಎತ್ಕೊಂಬಂದು ಮೀಡಿಯಾಗಳ ಮುಂದೆ ನಮಗೆ ಜನಗಳು ಬರ್ತಿಲ್ಲ, ನಮಗೆ ಲಾಸ್ ಆಯಿತು, ಸಿನಿಮಾಗಳಾಗ್ತಿಲ್ಲ, ಕನ್ನಡ ಪ್ರೇಕ್ಷಕರು ಬರ್ತಿಲ್ಲ ಅಂತೆಲ್ಲ ನಾವೇ ಮೀಡಿಯಾ ಮುಂದೆ ಜನಗಳ ಮುಂದೆ ನಾವೇ ಹೇಳ್ಕೊಂಡ್ರೆ ಅಲ್ಲಿಗೆ ಬ್ಯಾಚುಲರ್ಸ್ ಹುಡುಗಿರು ಕೊಡಲ್ಲ, ಈ ಸಿನಿಮಾದವ್ರಿಗೆ ಮನೆಗಳಿಗೂ ಕೊಡಲ್ಲ. ಯಾಕಂದರೆ ನಮ್ಮ ಬಂಡವಾಳ ನಮ್ಮ ಇದನ್ನು ನಾವೇ ಹೇಳ್ಕೊಂಬಿಡ್ತೀವಲ್ಲ. ಆವಾಗ ಸಿನಿಮಾಗೆ ಬಂಡವಾಳ ಹಾಕೋಕ್ಕೂ ಯಾರೂ ಬರಲ್ಲ. ಸಿನಿಮಾ ಮಾಡಿ ಅಂತ ಯಾರೋ
ಯಾರೋ ಒಬ್ಬರು ಟ್ರೂ ಆಗಿ ವರ್ಕ್ ಮಾಡಿಕೊಂಡು ಟ್ರೂ ಆಗಿರೋಂಥವ್ರಿಗೂ ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡೋಕ್ಕೂ ಬರಲ್ಲ, ಒಳ್ಳೆ ಸಬ್ಜೆಕ್ಟ್ಗಳೂ ಉಟ್ಕೊಳ್ಳಲ್ಲ. ಬಟ್ ಅದು ಎಲ್ಲನೂ ಮೀರಿ ಈ ಜಂಗಲ್ ಮಂಗಲ್ ಯಾಕೆ ಅಷ್ಟು ಮಾತಾಡ್ತಿದ್ದೀನಿ ಅಂದರೆ ಇವರು ಈ ತಂಡ ಹಂಗೆ ಕಟ್ಕೊಂಡು ಸಿನಿಮಾ ಮಾಡಿರೋರು. ಹಾಗಾಗಿ ಇವ್ರುಗಳನ್ನ ತೀರಾ ಹತ್ತಿರದಿಂದ ನೋಡಿದವಾಗ ನನಗೆ ತೀರನೇ ರೆಸ್ಪೆಕ್ಟು. ಡೈರೆಕ್ಟರ್ ಬಗ್ಗೆ ಇರ್ಬೋದು, ಯಶ್ ಬಗ್ಗೆ ಇರ್ಬೋದು, ಅವ್ರ ಹೀರೋಯಿನ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಗಳೂ ಪ್ರತಿಯೊಬ್ಬರ ಬಗ್ಗೆನೂ ಅಷ್ಟೇ ರೆಸ್ಪೆಕ್ಟ್ ಇದೆ. ಆ ಹಳ್ಳಿನಲ್ಲಿ ಜನಗಳು ಹೆಲ್ಪ್ ಮಾಡಿರೋರು ಇರ್ಬೋದು. ಇವಾಗ 2 ದಿನ ನಮ್ಮ ಜೊತೆಗೆ ಹಳ್ಳಿಯವ್ರು ಯಾರೂ ಸ್ಪಂದಿಸ್ತಿರ್ಲಿಲ್ಲ ಪ್ರವೀಣ್, 2 ದಿನ ಯಾರೂ ಸ್ಪಂದಿಸ್ತಿರ್ಲಿಲ್ಲ. ಬಟ್ ನೀವು ಗಾಂಚಲಿ ಮಾಡಿದ್ರೆ ನಿಮ್ಮ ಕೆಲಸ ಮಾಡ್ಕೊಂಡು ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ನೀವು ಹೋಗ್ತಿದ್ದಾಗ ಲಾಸ್ಟಿಗೆ ಪ್ರತಿಯೊಬ್ಬರು ಹಳ್ಳಿಯವರು ಮನೆಗೆ ಊಟಕ್ಕೆ ಕರೆಯೋದು, ಪ್ರತಿಯೊಬ್ಬರು ಊಟ ಕೊಡೋದು, ಇವೆಲ್ಲನೂ ಸ್ಟಾರ್ಟ್ ಆಯಿತು. ಹಳ್ಳಿಯವರೇ ನಿನಗೆ ಆ್ಯಕ್ಟಿಂಗ್ ಮಾಡೋಕ್ಕೆಲ್ಲ ಅಲ್ಲಿರೋರನ್ನೇ ಬಳಸ್ಕೊಂಡು ಅಲ್ಲಿರೋರನ್ನೇ ಎಲ್ಲ ಇದಾಯಿತು. ಐ ಬಿಲೀವ್ ನೇಚರ್. ನಾನು ಅದನ್ನೇ ಹೇಳ್ತೀನಿ, ನಿನ್ನ ನೇಚರ್ ಹೇಗಿರುತ್ತೆ, ನಿನ್ನ ಎಲ್ಲರ ಜೊತೆ ಹೇಗೆ ನಡ್ಕೋತೀವೋ ಅದು ನಿಂಗೆ ರಿಫ್ಲೆಕ್ಟ್ ಆಗುತ್ತೆ. ಅದೇ ಹೇಳೋದು. ನೀನು ಗಾಂಚಲಿ ಮಾಡಿಕೊಂಡು ನೀನು ಇದು ಅಂದ್ಕೊಂಡು ನಾನು ಹಂಗೆ ಮಾಡೋಣ ಸಬ್ಜೆಕ್ಟಿಗೆ ಬೇಡದೇ ಇರೋದು ಇನ್ನೊಂದು ಮತ್ತೊಂದೆಲ್ಲ ಮಾಡಿದ್ರೆ ನಿಂಗೆ ಕರ್ಮ ತಟ್ಟದಿರೋ ಬೀಳುತ್ತಾ? ನಿಂಗೆ ಕರ್ಮ ತಟ್ಟುತ್ತಲ್ವ? ಅವಾಗ ನಿಂಗೆ ಅಷ್ಟು ಕೋಟಿ ಹೋಯ್ತು ಇಷ್ಟು ಕೋಟಿ ಹೋಯ್ತು ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಆಮೇಲೆ ಯಾರೂ ಅದಕ್ಕೆ ಯಾರೂ ರೆಸ್ಪಾನ್ಸ್ ಅಂದರೆ ಬೇರೆಯವ್ರಿಗೆಲ್ಲನೂ ಅದು ಸುಮಾರಷ್ಟು ಎಫೆಕ್ಟ್ ಆಗುತ್ತೆ. ಆಮೇಲೆ ಸುಮಾರು ಜನ ಕನಸುಗಳು ಕಂಡುಕೊಂಡು ಇಂಡಸ್ಟ್ರಿನಲ್ಲಿರೋರು, ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡೋರು, ಸಹ ಕಲಾವಿದರು ಇರ್ಬೋದು, ಅಲ್ಲಿ ಜೂನಿಯರ್ ಆರ್ಟಿಸ್ಟ್ಗಳಿಂದ ಲೈಟ್ ಆಫೀಸರ್ಸ್, ಇನ್ನೊಬ್ಬರು ಮತ್ತೊಬ್ಬರು ಕಾಸ್ಟ್ಯೂಮರು, ಮೀಡಿಯಾದವರು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಯಾರೋ ಒಬ್ಬೊಬ್ಬರು ಮಾಡೋ ತಪ್ಪಿಂದ ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ. ನನಗೆ ಆಯ್ತಾ, ನನಗೆ ಇದ್ರಲ್ಲಿ ಮಾಡೋಕ್ಕಾಗ್ತೀನಿ, ಹಿಂಗೆ ಆಗುತ್ತೆ ಅನ್ನೋರು ಮಾತ್ರ ಬರಲಿ. ಇಲ್ಲಾಂದರೆ ಸುಮ್ಮನೆ ಏನೇನೋ ತಲೆಯಲ್ಲಿ ಇಟ್ಕೊಂಡು ಏನೇನೋ ಇದು ಅಂದ್ಕೊಂಡು ಮಾನಿಟ್ರ್ ಮುಂದೆ ನಿಂತ್ಕೊಂಡು ಕೂತ್ಕೊಂಡು ಸುಮ್ಮನೆ ಅಲ್ಲಿ ಯಾವುದೋ ವೈಟ್ ಶರ್ಟ್ ಹಾಕ್ಕೊಂಡು ವೈಟ್ ಪ್ಯಾಂಟ್ ಹಾಕ್ಕೊಂಡು ಇನ್ನೊಂದು ಮತ್ತೊಂದಕ್ಕೆ ಅದಕ್ಕೆ ಬೇರೆ ಜಾಗಗಳೇ ಇದೆ, ಅದು ಬೇರೆನೇ ಮಾಡ್ಕೊಂಡು ಎಲ್ಲೆಲ್ಲೋ ಬೇರೆ ಬಿಸ್ನೆಸ್ಗಳು ಏನೇನೋ ಮಾಡ್ಕೊಂಡು ಹೋಗೋದು. ಅದಕ್ಕೆ ಎಷ್ಟೋ ಲಕ್ಷಾಂತರ ಜನರು ಆಸೆ ಇಟ್ಕೊಂಡಿರೋ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದಕ್ಕೆ ಕಳಂಕ ತಂದು ಅದ್ರ ಬಗ್ಗೆ ಮಾತಾಡಿ ಅದನ್ನು ಮಾತೆತ್ತಿದ್ರೆ ಸಾಕು. ಯಾವುದ್ರಲ್ಲಿ ನೋಡಿದ್ರೂ ಯಾವುದೋ ಒಂದೊಂದು ಏನಕ್ಕೆ ಅವೆಲ್ಲ ಅಂದರೆ ಅದೇ ಆಗೋದು. ಮೇ ಬಿ ನಿಮ್ಮ ಮಾತು ಕೇಳ್ತಿದ್ರೆ ಅಂದರೆ ಅವಾಗಲೇ ಹೇಳ್ತಿದ್ರಿ ಈ ಸಿನಿಮಾ ಜರ್ನಿ ಒಂದು ರೆಫರೆನ್ಸ್ ಆಗಬೇಕು ಅಂತ. ರೆಫರೆನ್ಸ್ ಆದರೆ ತುಂಬ ಜನ ಈ ಥರ ಸಿನಿಮಾಗಳು ಮಾಡ್ತಾರೆ. ಹೌದು, ಇದು ಖಂಡಿತವಾಗ್ಲೂ ಹೇಳ್ತೀನಿ, ಜನ ಒಪ್ಕೊಂಡೇ ಪ್ರವೀಣ್. ಇದು ಜನ ಒಪ್ಕೋತಾರೆ. ಈ ಸಿನಿಮಾನಂತೂ ಜನ ಒಪ್ಕೋತಾರೆ. ಅಲ್ಲ, ಜನ ಒಪ್ಕೊಳ್ಳೋದು ಒಂದು ವಿಷಯ. ನಾನು ಹೇಳೋದು ಒಪ್ಕೊಂಡಾದ್ಮೇಲೆ ಜನ ಒಪ್ಕೊಂಡ್ರೆ ತಾನೇ ನಮ್ಮ ಹತ್ರ ಬರೋದು. ಹೌದು, ಇವಾಗ ಒಂದಷ್ಟು ಜನ ನಿಮ್ಮಂಥವ್ರು ಬಂದು ಹೌದು ಮಂಜು ನೀವು ಹೇಳಿದ್ರಿ, ಜನ ಒಪ್ಕೊಂಡ್ರಿ, ಇವಾಗ ಏನು ಹೇಳ್ತೀರಾ ಅಂತಂದರೆ ಇವಾಗ ಅದ್ರದ್ದು ಬಗ್ಗೆ ಜರ್ನಿ ಕೂರಿಸ್ಕೊಂಡು ಡೈರೆಕ್ಟ್ರನ್ನ ಕೂರಿಸ್ಕೊಂಡು ಹೇಳಿದ್ರೆ ನಿಮ್ಗೆ ಪಿನ್ ಟು ಪಿನ್ ಜರ್ನಿನೇ ಬರುತ್ತೆ. ಇವತ್ತು ಹೀರೋ ಸಿನಿಮಾ ನಾವು ಹೋಗಿ ಲಾಕ್ಡೌನ್ ಟೈಮಲ್ಲಿ ಅದು ಹೋಗಿ ಒಂದು 250 ಎಕರೆದು ಒಂದು ಎಸ್ಟೇಟಲ್ಲಿ ಹೋಗಿ ಬರೀ 24 ಜನ ಹೋಗಿ ಒಂದು ಸಿನಿಮಾ ಮುಗಿಸ್ಕೊಂಡು ಬಂದ್ವಿ ಅಂದರೆ ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡ್ಕೊಂಡು ಬಂದ್ವಲ್ಲ. ಹೌದು. ಬಟ್ ಅದು ಅನದರ್ ಸಿನಿಮಾಗಳಿಗಿಂತ ಏನೂ ಇದಿಲ್ವಲ್ಲ. ನಾವೇ ತಾನೇ ಹೋಗಿದ್ದು, ಯಾರೂ ಪೇಮೆಂಟ್ ತೊಗೊಂಡಿಲ್ಲ, ಏನಿಲ್ಲ. ಇದ್ದಿದ್ದು ದುಡ್ಡು ಒಂದು ಸ್ವಲ್ಪ ರಕ್ಷಿತ್ ರಿಷಬ್ ಹಾಕ್ದ, ಅದಕ್ಕೆ ಪ್ರಮೋಷನ್ ಟಿಕೆಟ್ ಜೋಡಿಸ್ದ, ನಾವೆಲ್ಲ ಜೋಡಿಸಿದ್ವಿ. ಅಲ್ಲಿ ಹೋದ್ವಿ, ಆ್ಯಕ್ಟಿಂಗು, ಆರ್ಟ್ ಡೈರೆಕ್ಷನು ಎಲ್ಲ ಮಲ್ಟಿ ಟ್ಯಾಲೆಂಟ್ಸ್ ಇಟ್ಕೊಂಡೇ ಹೋದ್ವಿ. 24 ಜನ ಹೋಗಿ ಅಂಥ ಆ್ಯಕ್ಷನ್ ಸಿನಿಮಾ ಮಾಡ್ಕೊಂಬಂದ್ವಿ. ಹೌದು, ಲೈಕ್ ಅದು ಎಕ್ಸಾಂಪಲೇ ಅಲ್ವಾ? ಸರ್ಕಾರಿ ಹಿರಿಯ ಕಾಸರಗೋಡು ಅದನ್ನು ಅದೇ ಎಕ್ಸಾಂಪಲ್. ಮಕ್ಕಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರು ಅಂತ ಆ ಥರ ಸುಮಾರಷ್ಟಿದೆ. ಲೂಸಿಯಾ ಇದೆ, ಸುಮಾರಷ್ಟು ಸಿನಿಮಾಗಳಿದೆ. ಈಗ ಇವಾಗ ಅಜ್ಞಾತವಾಸಿನೂ ಆಗಿರ್ಬೋದು, ಈ ಕಡೆ ಇವಾಗ ಅಯ್ಯನಮನೆ ವೆಬ್ ಸೀರೀಸ್ ಆಗಿರ್ಬೋದು, ಈಗ ರೀಸೆಂಟಾಗಿ. ಆಮೇಲೆ ನಮ್ಮಲ್ಲಿ ಅಂದರೆ ಹೇಳ್ತಿರೋದು ಎಲ್ಲನೂ ಅದೇ. ನಾವುಗಳು ಹೋಗಿ ಚೇಂಬರ್ಗಳಿಗೆ ಹೋಗಿ ಪಾಪ ಅವ್ರ ಸಿನಿಮಾಗಳಿಗೆ ಇವ್ರಿಗೆ ಸ್ಕ್ರೀನ್ ಸಿಗ್ತಿಲ್ಲ, ಇನ್ನೊಂದು ಸಿಗ್ತಿಲ್ಲ, ಮತ್ತೊಂದು ಸಿಗ್ತಿಲ್ಲ. ಅದೆಲ್ಲನೂ ಒಂದು ರೇಂಜಿಗೆ ಅದು ಹೆಂಗೆ ರೆವ್ಯುಲೇಷನ್ ಆಗುತ್ತೋ ಅದು ಏನಾಗುತ್ತೋ ಗೊತ್ತಿಲ್ಲ ಪ್ರವೀಣ್. ಕಾಮನ್ ಸೆನ್ಸ್ ಕಳ್ಕೊಂಡಿದ್ದೀವ ಅಂತ ಅನ್ಸುತ್ತೆ ಅಷ್ಟೇ. ಸಿಂಪಲ್ ಅಲ್ವಾ? ಅಷ್ಟೇ. ಅಂದರೆ ನಾವು ಯೋಚನೆ ಮಾಡಬೇಕಾಗಿರೋದು ಅದೇ. ಇವಾಗ ನಮ್ಮ ಕೈಯಲ್ಲಿ ಸಿಕ್ಕಿದವಾಗ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಬಿಟ್ರೆ ಅದು ನಮಗೆ ಒಲಿಯಲ್ಲ. ಇವತ್ತು ನೀವು ಸಿನಿಮಾ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅಷ್ಟು ಜಮ್ಮದಿಂದ ಸಿನಿಮಾ ನನಗೇನು ಮಾಡಿಲ್ಲ ಅಂದ್ಬಿಟ್ರೆ ತಪ್ಪು. ನೀನು ಹೆಂಗೆ ಸಿನಿಮಾಗೆ ಮಾಡಿದ್ದೀಯ ಅನ್ನೋದು ವೇರಿ ಇಂಟಪ್, ಹೆಂಗೆ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್. ಸಿನಿಮಾಗೆ ನೀನು ಏನೇ ಕೊಟ್ಟರು ಸಿನಿಮಾ ನಿಂಗೆ ವಾಪಸ್ ಕೊಡುತ್ತೆ. 100%. ಸಿನಿಮಾಗೆ ನೀನು ಕೊಟ್ಟಿದ್ದನ್ನು ವಾಪಸ್ ಕೊಡೋದೇ ಅಂತೂ ಇಲ್ಲ. ಬಟ್ ನೀನು ಸಿನಿಮಾ ಕೊಡಬೇಕಾದ್ರೆ ನೀನು ಏನೋ ಇದು ಮಾಡಿಕೊಂಡು ಅವೆಲ್ಲ ಕೊಟ್ಬಿಟ್ಟು ಆಮೇಲೆ ಎಲ್ಲನೂ ಕಳ್ಕೊಂಡು ನಿನಗೇನೋ ಇದಂದು ಅವಾಗ ನನಗೇನು ಕೊಟ್ಟಿಲ್ಲ ಹಂಗೆ ಅಂದ್ಬಿಟ್ಟು ಯಾರನ್ನೋ ಬ್ಲೇಮ್ ಮಾಡೋದು, ಯಾರನ್ನೋ ಇದನ್ನೋದು, ಅದು ನನಗೆಲ್ಲೋ ಅದು ರಾಂಗೇ ಅನಿಸುತ್ತೆ. ನಾಟ್ ಓನ್ಲಿ ಸಿನಿಮಾ, ಎಲ್ಲವೂ ಹೌದಲ್ವಾ? ಭೂಮಿಗೆ ನಾವು ಎಷ್ಟು ಚೆನ್ನಾಗಿ ಕೊಡ್ತೀವೋ ಫಲ ಅಷ್ಟು ಚೆನ್ನಾಗಿ ಸಿಗುತ್ತೆ ಅಷ್ಟೇ ಅಲ್ವಾ? ನಾವು ನಂಬೋದು ಅದೇ. ನಾವು ಕೆಲಸ ನಾವು ನಂಬಿ ನಾವು ಇದು ಮಾಡ್ಕೊಂಡು ಹೋದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಇಲ್ಲಾಂದರೆ
ಚಾನ್ಸೇ ಇಲ್ಲ. ಇವಾಗ ನೀವು ಎಷ್ಟೋ ಜನ ನೋಡ್ಬಿಟ್ಟಿದ್ದೀರ, ಇವಾಗ ಎಷ್ಟೋ ಜನ ಇಂಟರ್ವ್ಯೂಸ್, ಎಷ್ಟೋ ಸಿನಿಮಾಗಳು, ಎಷ್ಟು ಎಕ್ಸ್ಪೀರಿಯನ್ಸ್ ಎಲ್ಲ ನೀವೇ ನೋಡ್ಬಿಟ್ಟಿದ್ದೀರ. ಇವಾಗ ನಿಮ್ಮ ಹತ್ರ ಬಂದು ಯಾವುದೇ ಒಂದು ಈಗೋ ಇಟ್ಕೊಂಡೆ ಯಾವುದೋ ಒಬ್ಬ ಸಿನಿಮಾ ಮಾಡೋನು ಹೆಂಗೆ ಮಾಡೋಣ ಸರ್ ಪಬ್ಲಿಸಿಟಿ, ಏನು ಮಾಡೋಣ ಸರ್, ನಮ್ಗೆ ಹಿಂಗೆ ಮಾಡಿಕೊಡಿ ಹಂಗೆ ಮಾಡಿಕೊಡಿ ಅಂದರೆ ಸಂಪೂರ್ಣವಾಗಿ 100% ಅಲ್ಲ 200% ಒಂದಷ್ಟು ಐಡಿಯಾಸ್ ಕೊಟ್ಟು ನೀವೇ ಮಾಡಿಕೊಡ್ತೀರಿ. 100%. ಅದಾಗಿರೋ ನಿಮ್ಗೆ ಏನು ಮಾಡ್ಬೋದು ಎತ್ತ ಅಂತ ಫಸ್ಟೇ ಸಜೆಷನ್ ಕೇಳಿದ್ರೆ ನಿಮ್ಮ ಹತ್ರ ಇರೋವಂಥ ಒಂದಷ್ಟು ಸಜೆಷನ್ಸ್ ಕೊಡ್ತೀರಾ. ಕೇಳೋಕ್ಕೆ ಈಗೋ. ಆಮೇಲೆ ನನಗೆ ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ ಹೋದಾಗ ಅವಾಗ ಅಲ್ಲಿ ಏನೂ ಗೊತ್ತಿರಲ್ಲ. ಲಾಸ್ಟಲ್ಲಿ ಕಳ್ಕೊಂಡಾದ್ಮೇಲೆ ಕಣ್ಣೀರು ಇಟ್ಕೊಂಡು ಕಳ್ಕೊಂಡಾದ್ಮೇಲೆ ಮನೆ ಹೋಯ್ತು, ಮಠ ಹೋಯ್ತು, ಇನ್ನೊಂದು ಹೋಯ್ತು. ನಾನು ಅನುಭವಿಸಿದ್ದೀನಿ, ಅನುಭವಿಸಿಲ್ಲ ಅಂತಲ್ಲ. ಬಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಒಂದಷ್ಟು ಸಲ ಯೋಚನೆ ಮಾಡಿ, ಒಂದಷ್ಟು ಸಲ ಇದು ಮಾಡಿ ಎಲ್ಲರದ್ದು ಲೈಫೇ. ಯಾಕಂದರೆ ಇಸ್ ನಾಟ್ ಓನ್ಲಿ ಒಂದು ಪ್ರೊಡ್ಯೂಸರು ಒಂದು ಸಿನಿಮಾ ನಾನು ಮಾಡಿದೆ ಗುರು, ಆ ಪ್ರೊಡ್ಯೂಸರ್ ಇನ್ನು ಸಿನಿಮಾ ಮಾಡಲ್ಲ ಅನ್ನೋದಲ್ಲ. ಅದು ಇಂಡಸ್ಟ್ರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಅದು ಬಹಳನೇ ಎಫೆಕ್ಟ್ ಆಗುತ್ತೆ. ಹೌದು. ಆಮೇಲೆ ಎಷ್ಟೋ ಜನ ಹಿಂದೆ ಇರೋಂಥವ್ರು ಸಿನಿಮಾ ಮಾಡಬೇಕು ಅನ್ನೋರು ಈಗ ಮಾಡ್ತಿರೋಂಥವ್ರಿಗೆ ಎಷ್ಟೋ ಜನಕ್ಕೆ ಎಫೆಕ್ಟ್ ಆಗ್ಬಿಡುತ್ತೆ. ಏನೋ ಒಂದು ಸಿನಿಮಾ ಓಡಿಲ್ಲ, ಒಂದು ಸಿನಿಮಾ ಹಿಂಗಾಯ್ತಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಹಂಗೇನಾದರೂ ಬ್ಯಾಡ್ ಒಪಿನಿಯನ್ಸ್ ಒಂದಷ್ಟು ಬಂದ್ಬಿಟ್ರೆ ಇಲ್ಲಿ 30 ಸಿನಿಮಾಗಳು ನಿಂತೋಗುತ್ತೆ. ಮಿನಿಮಮ್ 20-30 ಸಿನಿಮಾಗಳು ಹೊಸ್ದಾಗ ಆಗಬೇಕಾಗಿರೋದು ಇನ್ನು ಮುಂದೆ ಆಗಬೇಕು ಅಂತ ಅಂದ್ಕೊಂಡಿರೋವು ಇವೆಲ್ಲ ನಿಂತೋಗುತ್ತೆ. ಇವೆಲ್ಲದಕ್ಕೂ ಎಫೆಕ್ಟ್ ಆಗ್ಬಿಡುತ್ತೆ. ಸೀಸನ್ ನೋಡಿ, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು 50 ಸಿನಿಮಾನೂ ಪೂಜೆ ಆಗಿಲ್ಲ, ಮುಹೂರ್ತ ಮಾಡಿಲ್ಲ, ಯಾವುದಿಲ್ಲ. ಮುಂದಿನ ವರ್ಷ 100 ಸಿನಿಮಾನೂ ಬರುತ್ತೋ ಇಲ್ವೋ ಅನ್ನೋಷ್ಟು ಡೌಟ್ ಆಗ್ಬಿಟ್ಟಿದೆ. ಅಯ್ಯೋ, ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ನನ್ನ ಕೊಲೀಗ್ಸ್ ಬಿಗ್ ಬಾಸಲ್ಲಿ ಇರೋಂಥವ್ರು ಮಂಜಾನೆ ನೀನು ಆಚೆ ಹೋಗು ಮಂಜಾನ 20 ಸಿನಿಮಾ ರೆಡಿ ಇರುತ್ತೆ, 10 ಸಿನಿಮಾ ರೆಡಿ ಇರುತ್ತೆ, ನೀನು ಹಿಂಗೆ ನೋಡು ಅಂತಂದರು. 5-6 ಸಬ್ಜೆಕ್ಟ್ ಕೇಳಿದೆ, ಅದರ ಒಂದು 2 ಆಯಿತು, ಅಜಯ್ ಅವರದ್ದು ಮೊನ್ನೆ ಆಯಿತು, ಇವಾಗ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಒಂದು ಮ್ಯಾಂಗೋ ಪಚ್ಚ ಮುಗಿಸಿದ್ದೀನಿ. ಇಷ್ಟೇ. ಇನ್ನು ಮಿಕ್ಕಿದ ಆಲ್ಮೋಸ್ಟ್ ದಿನ ಎಷ್ಟು ದಿನ ಇದ್ನೋ ಅದರಲ್ಲಿ ಅರ್ಧಕ್ಕರ್ಧ ದಿನ ಫ್ರೀಯಾಗೇ ಇದ್ದೀನಿ. ಯಾವುದು ನಾವು ಅನ್ಕೋತೀವಿ ಅಷ್ಟೇ, ಆಗ್ಲಿಲ್ಲ. ಆಗ್ತಿಲ್ಲ. ಆಮೇಲೆ ಲಾಸ್ಟು ಒಂದು 5-10 ವರ್ಷದಲ್ಲಿ ಒಂದು ಆವ್ರೇಜ್ 200 ಸಿನಿಮಾನ ಇಟ್ಕೊಂಡ್ರು ನಿಮಗೆ 2000 ಪ್ರೊಡ್ಯೂಸರ್ಸು ಸಿನಿಮಾ ಲೆಕ್ಕ ಆಯ್ತಾ. 2000 ಪ್ರೊಡ್ಯೂಸರ್ಸಲ್ಲಿ ಉಳ್ಕೊಂಡಿರೋ ರೊಟೀನ್ ಪ್ರೊಡ್ಯೂಸರ್ಸ್ ಎಷ್ಟಿದ್ದಾರೆ? 15 ಜನ, 10 ಜನ. ಮತ್ತು ಉಳಿದವರೆಲ್ಲ ಎಲ್ಲೋದ್ರು. ಯಾಕೆ ಮತ್ತೆ ಸಿನಿಮಾ ಮಾಡ್ತಿಲ್ಲ? ಯಾಕೆ ಬರಲಿಲ್ಲ? ಉಳಿಸ್ಕೊಂಡಿಲ್ಲ ನಾವು. ಬಂದವರು ಏನಾದರೂ ನಿಜವಲ್ಲೂ ಹೇಳ್ತೀನಿ, ಪ್ರೊಡ್ಯೂಸರ್ಸ್ ಬಗ್ಗೆ ಎಲ್ಲ ನಾವು ಉಳಿಸ್ಕೊಳ್ಳಿಲ್ಲ. ಅಂದರೆ ಪ್ರೊಡ್ಯೂಸರ್ಸನ್ನ ಫಿಲಮ್ ಮೇಕರ್ಸ್ ಉಳಿಸ್ಕೊಳ್ಳಿಲ್ಲ. ಫಿಲಮ್ ಮೇಕರ್ಸನ್ನ ನಂಬಿ ಪ್ರೊಡ್ಯೂಸರ್ ಬರ್ತಾನೆ, ಆರ್ಟಿಸ್ಟ್ಗಳು ನಂಬಿ ಬರ್ತಾರೆ, ಆರ್ಟಿಸ್ಟ್ಗಳದ್ದು ತಪ್ಪಿದೆ. ಎಗೇನ್ ಎಲ್ಲರದ್ದು ತಪ್ಪಿದೆ. ಇವತ್ತು ನೀನು ನನಗೆ ಕನ್ವಿನ್ಸ್ ಮಾಡ್ತೀಯಾ? ಇವಾಗ ಯಾರೋ ಒಬ್ಬ ಪ್ರೊಡ್ಯೂಸರ್ ಮಂಜು ಹೊಸಬರು, ನಾನು ಸಿನಿಮಾ ಮಾಡ್ತಿದ್ದೀನಿ, 10 ರೂಪಾಯಿ ನಿನ್ನ ರೇಟು, ಇಲ್ಲ ನಾನು 5 ರೂಪಾಯಿ ಕೊಡ್ತೀನಿ, ನಾನು ಒಪ್ಕೋಬೇಕು, ಮಾಡಬೇಕು. ಅಲ್ಲಿ ಬಜೆಟಲ್ಲೂ ಆಯಿತು, ಬಂದಾದಮೇಲೆ ಏನೋ ಒಂದು ಮಾಡೋಣ. ಇವಾಗ ಅದು ಬಿಟ್ಟು ನಾವೇನೋ ಇಮ್ಯಾಜಿನ್. ಫಸ್ಟ್ ಆಫ್ ಆಲ್ ಅತ್ಯಾಸ ಪಡೋದೇ ದೊಡ್ಡ ದುರಂತ. ನಮ್ಮಗಳದ್ದು ಅತ್ಯಾಸ ಪಡ್ತೀವಲ್ಲ ಅದೇ ದೊಡ್ಡ ದುರಂತ. ನಾವು ಬರೀ ಇನ್ನೂ ಸಿನಿಮಾ ಸ್ಟಾರ್ಟ್ ಮಾಡಿರಲ್ಲ, ಆವಾಗಲೇ ಬಿಸ್ನೆಸ್ 5 ಕೋಟಿ 10 ಕೋಟಿ ಹೊಡಿಬೋದು ಈ ಸಿನಿಮಾದಿಂದ, ನೋಡು ಸಿನಿಮಾನ ಆಮೇಲೆ ನೆಕ್ಸ್ಟ್ ನೋಡು ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಅದಕ್ಕೆ ಮುಂಚೆ ನಾವು ಇಷ್ಟು ಕಡಿಮೆಗೆ ಮಾಡಿದ್ರೆ ನಾವು ಸೇಫಾ? ನಾವು ಇಷ್ಟು ಮಾಡಿಕೊಂಡು ಈ ಮನುಷ್ಯನ ಹಿಂಗೆ ಉಳಿಸ್ಕೊಂಡು ಇನ್ನು ಮುಂದೆ ಏನು ಮಾಡ್ಬೋದು, ಹೆಂಗೆ ಹೋಗ್ಬೋದು ಸರ್? ಕೂತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಯ್ತು ಸರ್. ಎಲ್ಲರೂ ಕೂತ್ಕೊಂಡು ಈಗೋಗಳು ಬಿಟ್ಟು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟಿಂದ ಹಿಡಿದು ಟೆಕ್ನಿಷಿಯನ್ಸಿಂದ ಹಿಡಿದು ಸ್ಕ್ರಿಪ್ಟ್ ರೈಟಿಂಗ್ ಮಾಡೋರು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳು ಎಲ್ಲ ಕೂತ್ಕೊಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇರುತ್ತೆ. ಹೇಗೆ ಮಾಡಬೇಕು ಏನು ಅನ್ನೋದಕ್ಕೆ ಎಲ್ಲದಕ್ಕೂ ಸೂಪರಾಗಿ ಎಲ್ಲದಕ್ಕೂ ಸಜೆಷನ್, ಎಲ್ಲದಕ್ಕೂ ದಾರಿ ಇದೆ. ಇತಿಹಾಸದಲ್ಲಿ ಅದು ಮಾಡಿಲ್ಲ ಅಂದರೆ ಸಕ್ಸಸ್ಫುಲ್ ಸಿನಿಮಾಗಳಾಗಿರೋದೆಲ್ಲವೂ ಈಗೋ ಬಿಟ್ಟು ಮಾಡಿರುವಂಥವೇ. ಆದರೆ ಸಿನಿಮಾ ಸಕ್ಸಸ್ ಆದಮೇಲೆ ಈಗೋ ಬಂದಿರುತ್ತೆ. ಅದು ಸಿನಿಮಾ ಸಕ್ಸಸ್ ಆದಮೇಲೆ ಈಗೋ ಬಂದಿರುತ್ತೆ, ಅದು ಶಾಶ್ವತ ಅಲ್ಲ. ಇವತ್ತು ನಿಮಗೆ ಕರ್ಮ ಅನ್ನೋದು ಸೋಮವಾರ ಮಿಸ್ ಆಗ್ಬೋದು, ಬುಧವಾರ ಅದನ್ನು ಮಿಸ್ ಆಗ್ಬೋದು, ಮಿಡ್ ವೀಕಲ್ಲಿ. ವೀಕೆಂಡ್ ಹೊಡೆದ್ರೆ ಕರ್ಮ. ಈ ವೀಕೆಂಡ್ ಫಾರ್ಮೆಟ್ ಎಲ್ಲ ಬಿಗ್ ಬಾಸಿಂದ ಬಂದಿರೋದು ಕರ್ಮ. ಆ ಕರ್ಮ ವೀಕೆಂಡ್ ಅದು ವೆರಿ ಸಿಂಪಲ್ ಅಲ್ಲ ಪ್ರವೀಣ್ ಅಲ್ವಾ? ಕರ್ಮ ಅನ್ನೋದು ಅಷ್ಟೇ. ಇವತ್ತು ಏನೇ ಮಾಡ್ಕೊಂಡು ಏನೇ ಮಾಡಿದ್ರೂ ಇವತ್ತು ಕೊರೋನಾ ಆದಮೇಲೆ ಎಲ್ಲ ಜನಗಳಿಗೆಲ್ಲ ಇವಾಗೆಲ್ಲ ಹೋಗ್ಬಿಟ್ಟಿದೆ, ನೆಮ್ಮದಿನೇ ಹೋಗ್ಬಿಟ್ಟಿದೆ. ಇವಾಗ ಏನಾದರೂ ಯಾರಾದರೂ ಒಬ್ಬ ಮನುಷ್ಯನಿಗೆ ಏನು ಗುರು ನಿನ್ನ ದೊಡ್ಡ ಸಾಧನೆ ಏನು ನಿನ್ನ ಗುರಿ ಅಂದರೆ, ಏಯ್ ಕಾರು ಬೇಡ, ಬಂಗ್ಲೋರ್ ಬೇಡ, ಮುಚ್ಕೊಂಡು ಹೋಗೋಬ್ರು, ನೆಮ್ಮದಿ ಇದ್ದರೆ ಸಾಕು, ಅದೇ ದೊಡ್ಡ ಸಾಧನೆ ಅನ್ನೋ ಲೆವೆಲಿಗೆ. ಹೌದು, ದೊಡ್ಡ ಸಾಧನೆ ಅಂದರೆ ನೆಮ್ಮದಿ ಸಾಕು ಅಂತ. ಆ ನೆಮ್ಮದಿ ಬೇಕು ಅಂತಂದರೆ ಅಷ್ಟೇ, 3 ಹೊತ್ತು ಊಟ, ನಮ್ಮ ಸುತ್ತಮುತ್ತ ಇರೋರನ್ನ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ನಂಬಿರೋರ ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಖುಷಿಯಾಗಿದ್ಬಿಟ್ರೆ ಅದೇ ದೊಡ್ಡ ಸಾಧನೆ ಬದುಕಿರೋವ್ರಿಗೂ. ಹಂಗಾಗಿರೋವಾಗ ಅದೇ ಇವಾಗ ಎಲ್ಲರೂ ಜಗತ್ತಲ್ಲಿ ಹಂಗೆ ಈಸಿಯಾಗಿ ದುಡ್ಡು ಮಾಡಬೇಕು, ಈಸಿಯಾಗಿ ಏನೋ ಇದು ಮಾಡಬೇಕು, ಈಸಿಯಾಗಿ ಯಾರನ್ನಾದ್ರೂ ಮೋಸ ಮಾಡಬೇಕು, ಹಿಂಗೆ ಬದುಕ್ತಿರ್ಬೇಕಾದ್ರೆ ಪ್ರತಿಯೊಬ್ಬನಿಗೂ ಗೊತ್ತಾಗ್ಬಿಡುತ್ತೆ ಪ್ರವೀಣ್. ಇವತ್ತು ಯಾರ ಚಿಕ್ಕ ಮಗು ಇವತ್ತು ನಮ್ಮ ತಂಗಿ ಮಕ್ಕಳೇ ನಮ್ಮನ್ನು ನೋಡಿ ಇದು ರೈಟ್ ಇದು ರಾಂಗ್ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳು. ಅಂದರೆ ಅವರು ಅಷ್ಟು ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬುದ್ಧಿ ಇರೋಂಥವ್ರು ಅವರೆಲ್ಲ ಇನ್ನೆಷ್ಟು ಅಬ್ಸರ್ವ್ ಮಾಡಲ್ಲ, ಗೊತ್ತಾಗ್ಬಿಡುತ್ತೆ, ಎಲ್ರಿಗೂ ಗೊತ್ತು. ಅದನ್ನು ನಾವು ಯಾರೂ ಮಾತಾಡಲ್ಲ ಅಷ್ಟೇ.
ಯಾರು ಮುಂದೆನೂ ಮಾತಾಡೋರು, ಯಾಕಪ್ಪ ನಮಗೇನಕ್ಕಪ್ಪ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಅವ್ರವ್ರ ಸಿನಿಮಾಗಳು ಅವ್ರವ್ರು ಮಾಡ್ಕೊಂಡು. ಬಟ್ ನಾನು ಹೇಳೋದಂದರೆ ಅದೇನೋ ನಿಮ್ಮ ಮುಖಾಂತರ ಪ್ರಶ್ನೆ ಬಂದಾಗ ಏನು ಅಂತಂದರೆ, ಸುಮಾರು ಜನಕ್ಕೆ ಅದು ಮುಳ್ಳಾಗ್ಬಿಡುತ್ತೆ. ಯಾರೋ ಒಬ್ಬರೋ ಇಬ್ಬರೋ ತಪ್ಪು ಮಾಡೋದ್ರಿಂದ ಸುಮಾರು ಜನಕ್ಕೆ ಅದು ಬೇರೆ ರೀತಿಯೇ ಎಫೆಕ್ಟ್ ಆಗುತ್ತೆ. ಅಂದರೆ ಒಂದಷ್ಟು ಜನಕ್ಕೆ ಹೊಡೆದಂಗೆ ಆಗ್ಬಿಡುತ್ತೆ. ಹೌದು, ತುಂಬ ಊಟದ ಮೇಲೆ, ಕೆಲಸದ ಮೇಲೆ ಎಲ್ಲ ಹೊಡೆದಂಗೆ ಆಗುತ್ತೆ. ಅದು ಬೇಡ ಅಂತ ಅಷ್ಟೆ. ಅದು ಒಂದು ಕಂಟ್ರೋಲ್ ಮಾಡಿಕೊಂಡು ನಾಳೆ ನಮಗಿಂತ ಹಿಂದೆ ಬರೋರಿಗೆ, ಅಥವಾ ಏನೋ ಒಂದು ಸಿನಿಮಾದಲ್ಲಿ ಇನ್ನೊಂದು ಮೊತ್ತ ಏನೇ ಒಂದು ಮಾಡಿದ್ರು ಇವತ್ತು 50 ಲಕ್ಷ 1 ಕೋಟಿ ಏನೋ ದುಡ್ಡು ಮಾಡ್ಬಿಟ್ಟು ನೀನು ಸೆಟ್ಲ್ ಆಗ್ಬಿಡ್ಬೋದು. ಬಟ್ ಎಷ್ಟೋ ಜನರು ಬೇರೆಯವ್ರದ್ದು ಏನೇನೋ ಇರುತ್ತಲ್ವ, ಅವೆಲ್ಲದಕ್ಕೂ ಹೊಡೆತ ಬಿದ್ದುಬಿಟ್ರೆ ಆವಾಗ ಎಲ್ಲೋಗುತ್ತೆ, ಎಷ್ಟು ಫ್ಯಾಮಿಲಿಗಳು, ಎಷ್ಟು ಊಟ, ಅದೇ ಬೇಸಿಕ್. ಆ ಬೇಸಿಕ್ ಸೆನ್ಸ್, ಆ ಬೇಸಿಕ್ ಇಟ್ಕೊಂಡು ಏನೋ ಒಂದು ಮಾಡ್ತಾ ಹೋದರೆ ನಿಜವೂ ಹೇಳ್ತೀನಿ, ಆವಾಗ ಬೇರೆ ಲೆವೆಲ್ಗೆ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ಟೆಕ್ನಿಷಿಯನ್ಸು, ಬೇರೆ ಲೆವೆಲ್ಗೆ ರೈಟರ್ಸು, ಬೇರೆ ಲೆವೆಲ್ಗೆ ಎಲ್ಲರೂ ಬಂದು ಬೇರೆ ಲೆವೆಲ್ಗೆ ಸಿನಿಮಾಗಳಾಗುತ್ತೆ ನನಗನ್ಸುತ್ತೆ. ನಾನು ಒಂದು ಮರ್ತೋದೆ, ಜಂಗಲ್ ಮಂಗಲ್ ಕ್ಯಾರೆಕ್ಟರ್ ಹೆಸರೇನು ಅಂತ? ಯಾರ್ದು? ನನ್ನ ಹೆಸರು ಹೇಳೋಕ್ಕಾಗಲ್ಲ ಈಗ, ಯಾಕಂದರೆ ತುಂಬ ವೈಲ್ಡ್ ಆಗಿದೆ ಇವತ್ತು ಇಂಟರ್ವ್ಯೂ. ಆ್ಯಕ್ಚುಲಿ ಅಂದರೆ ಮಾತುಕತೆ ತುಂಬ ಕ್ಯಾರೆಕ್ಟರ್ ಹೆಸರಲ್ಲೇ ಇದೆ, ಒಂದು ಟ್ವಿಸ್ಟ್ ಇದೆ ಅದಕ್ಕೆ. ಹೌದಾ? ಅಂದರೆ ಅದಕ್ಕೆ ನಾನು ಲಾಸ್ಟ್ ಟೈಮು ಹೇಳಲಿಲ್ಲ, ಬಟ್ ಮಜಾ ಇದೆ. ಸುಮಾರಷ್ಟು ಒಂದಷ್ಟು ವೇರಿಯೇಷನ್ಸ್ ಇದೆ. ಅದು ಯಾವಾಗಲೂ ನೋಡಿ, ಅಂದರೆ ಕೆಲಸ ಮಾಡಿದ್ದು ಆ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಲೂ ಹಿಂಗೆ ಬರೋದು. ಈ ಸ್ಯಾಟಿಸ್ಫ್ಯಾಕ್ಷನ್, ಈ ಕಾನ್ಫಿಡೆನ್ಸ್ ಇದ್ದಾಗಲೇ ಇವೆಲ್ಲವೂ ಆಗೋದು. ಸುನಿ ಅಂತವ್ರು ಬರ್ತಾರೆ, ಹೌದು, ಎಲ್ಲರೂ ಮುಂದೆ ನಿಂತ್ಕೊತಾರೆ, ಪಿಕ್ಚರ್ನ ಪ್ರೆಸೆಂಟ್ ಮಾಡ್ತಾರೆ, ಎಲ್ಲ ನಿಂತ್ಕೊಂಡ್ರೆ ರಿಲೀಸ್ ಮಾಡ್ತಾರೆ. ಆ್ಯಂಡ್ ಯಶೋರ್ ಫೋನ್ ಮಾಡಿದಾಗ ನಾನು ಅದೇ ಅಂದ್ಕೊಂಡೆ, ಅಂದರೆ ಅವ್ರದ್ದು ಮಾತಲ್ಲಿ ಒಂದು ಆ ಸಿನಿಮೋತ್ಸವ ಪ್ರೀತಿ ಇತ್ತು. ಯಾವುದೋ ನಮ್ಮ ಜೊತೆ ನಾನು ಅದೇ ಮಾಡ್ತೀನಿ ಬಿಡಿ, ಆಯಿತು, ಇಲ್ಲ ಬೆಸ್ಟ್ ಮಾಡೋಣ, ಏನಾಗುತ್ತೋ ಬೆಸ್ಟ್ ಮಾಡೋಣ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅಷ್ಟು, ಆ ಪ್ರೀತಿ ಬಂದ್ಬಿಡುತ್ತೆ. ಅದು ಯಾವಾಗ ಬರುತ್ತೆ ಅಂದರೆ ಅವ್ರು ಮಾಡಿರೋ ಕೆಲಸದ ಮೇಲೆ ಅವ್ರಿಗೆ ಇಷ್ಟು ಕಾನ್ಫಿಡೆಂಟು, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದ್ದಾಗ ಮಾತ್ರ ಸಾಧ್ಯ. ಇಲ್ಲ, ಅದು ಇವಾಗ ಬಂದ್ಬಿಡುತ್ತೆ. ಅಂದರೆ ಒಂದು 2-2.5 ವರ್ಷ ಆಯ್ತು ಈ ಸಿನಿಮಾ ಲೈಕ್ ಇದಾಗಿ. ಮತ್ತು ಇವಾಗ ಮತ್ತೆ ಅದನ್ನು ಟ್ರೈಲರ್ ನೋಡ್ತಿರ್ಬೇಕಾದ್ರೆ ನಾನು ಯಾವ ಸೀನ್ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ, ಯಾವ್ಯಾವಾಗ ಏನೇನು ಆಗಿದೆ ಆ ಸಿನಿಮಾ ಸೆಟ್ಟಲ್ಲಿ, ಇವೆಲ್ಲನೂ ನೆನೆಸ್ಕೊಂಡವಾಗ ಹೌದು, ಅವತ್ತೇ ಆ ಕಾನ್ಫಿಡೆನ್ಸ್ ಇತ್ತು ಈ ಸಿನಿಮಾ. ಆಮೇಲೆ ನಾನೇ ಸುಮಾರು ಸಲ ಫೋನ್ ಮಾಡ್ತಾನೇ ಇದ್ದೆ ಡೈರೆಕ್ಟ್ರಿಗೆ, ಯಾವಾಗ ರಿಲೀಸ್ ಮಾಡ್ತೀರಿ, ಏನು ಮಾಡ್ತೀರಿ, ಇಲ್ಲ ಮಂಜಣ್ಣ ರಿಲೀಸಿಗೆ ಯಾವುದಾದ್ರೂ ನಂಗೆ ಸಾಥ್ ಬೇಕು ಮಂಜಣ್ಣ, ನನ್ನ ಕೈಯಲ್ಲಿ ಆಗ್ತಿಲ್ಲ ಮಂಜಣ್ಣ ಅಂತ ಡೈರೆಕ್ಟ್ರು ಒಂದು ಕಡೆ. ಅದಾದಮೇಲೆ ಒಂದಷ್ಟು ಪ್ರಯತ್ನ ಆದಮೇಲೆ ಸಿಂಪಲ್ ಸುನಿ ಸರ್ ಬಂದು ಅಂದರೆ ಅವ್ರ ಬ್ಯಾನರ್ ಕೊಟ್ಟು ನೋಡಿ ಸಿನಿಮಾ, ಅವ್ರು ಒಪ್ಕೊಂಡು ಅವ್ರು ಸಾಥ್ ಕೊಟ್ಟಾಗ ಆಮೇಲೆ ಒಂದಷ್ಟು ಬೇರೆ ಸಮಸ್ಯೆಗಳು ಬರುತ್ತೆ. ಅದಾದಮೇಲೆ ಇವಾಗ ನೋಡಿದ್ರೆ ಮತ್ತೆ ಸಿನಿಮಾಗಳು ಓಡ್ತಿಲ್ವಲ್ಲ, ಇವಾಗ ಮತ್ತೆ ಸಿನಿಮಾ ರಿಲೀಸ್ ಮಾಡಿ ಇವಾಗ ಮತ್ತೆ ಇನ್ನೊಂದಷ್ಟು ಲಕ್ಷ ಹಾಕಿ ಮತ್ತೆ ಹೆಂಗೆ ಅನ್ನೋದು ಪ್ರಶ್ನೆ ಬರುತ್ತೆ. ಅದೆಲ್ಲ ಬಂದವಾಗ ಇಲ್ಲ, ನಾವು ಮಾಡಿರೋ ಟ್ರೂ ವರ್ಕ್ ಮಾಡಿದ್ದೀವಿ, ಈ ಸಿನಿಮಾ ಹಾಗೇ ಆಗುತ್ತೆ, ಈ ಟೈಮಲ್ಲಿ ಇಷ್ಟು ದಿನನೇ ಆಗಿದೆ, ಇವಾಗ ರಿಲೀಸ್ ಮಾಡಿದ್ರೆ ಹಾಗೇ ಆಗುತ್ತೆ ಅನ್ನೋದು ಇನ್ನೊಂದು ನಂಬಿಕೆ ಬರುತ್ತೆ. ಆ ನಂಬಿಕೆ ಬಂದವಾಗ ನನ್ನ ಕ್ಯಾರೆಕ್ಟ್ರೇ ಅಂತಲ್ಲ, ಇಡೀ ಸಿನಿಮಾ ನಾನು ಥ್ರೂಔಟ್ ನಾನು ನೋಡೋ ರೀತಿಯಲ್ಲಿ ನಾನು ಟೆಕ್ನಿಷಿಯನ್ ಆಗೂ ನೋಡ್ತೀನಿ, ಆಡಿಯನ್ನಾಗೂ ನೋಡಿ, ನನ್ನ ಕ್ಯಾರೆಕ್ಟರ್ ವೈಸೂ ನಾನು ಸ್ವಾರ್ಥಿಯಾಗಿ ನನ್ನ ಪಾತ್ರ ಹೇಗೆ ಬರ್ಬೋದು ಅಂತಲೂ ನೋಡಿ ಇವೆಲ್ಲವನ್ನೂ ಲೆಕ್ಕಾಚಾರ ಹಾಕಿದಾಗ ಈ ಸಿನಿಮಾ ನನಗೆ ಟ್ರೂಲಿ ವರ್ಕ್ ಮಾಡಿರೋದಕ್ಕೆ ಇವ್ರಿಗೆ ಒಳ್ಳೇದಾಗಲೇಬೇಕು. ಇವರಿಗೆಲ್ಲ ಎಲ್ಲ ಸಿನಿಮಾ ಮಾಡಿರೋರಿಗೂ ಎಲ್ಲರಿಗೂ ಒಳ್ಳೇದಾಗಬೇಕು. ಬಟ್ ಇವ್ರುಗಳಿಗೆ ತೀರಾ ಅಂದರೆ ನನ್ನ ನೋಡಿದವಾಗ ಇವ್ರಿಗೆ ಆಗುತ್ತೆ, ಅದು ಒಳ್ಳೇದಾಗೇ ಆಗುತ್ತೆ. ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳ್ಬೋದು ಎಲ್ಲರಿಗೂ, ನಾವು ಕರ್ನಾಟಕದ ಜನತೆ ಬನ್ನಿ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ, ಇನ್ನೊಂದು ಮತ್ತೊಂದು ಎಲ್ಲನೂ ರಿಕ್ವೆಸ್ಟ್ ಮಾಡಿಕೊಂಡು ಅದು ನಮ್ಮ ಕರ್ತವ್ಯ. ಯಾಕಂದರೆ ಅವ್ರ ದುಡ್ಡಲ್ವ, ಅವ್ರು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾವು ಬದುಕ್ತೀವಿ. ನಾವು 100 ರೂಪಾಯಿ 200 ರೂಪಾಯಿ ಟಿಕೆಟ್ ಕೊಟ್ಟು ಬಂದರೆ ನಾವುಗಳು ಎಷ್ಟೋ ಜನ ನಮ್ಮ ಇಂಡಸ್ಟ್ರಿನಲ್ಲೂ ಇದು ಮಾಡ್ತೀವಿ. ನಾವು ಅಧಿಕಾರ ಚಲಾಯಿಸೋದು ಇನ್ನೊಂದು ಮತ್ತೊಂದಿಲ್ಲ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕಂದ್ರೆ 1000 ಎಂಟರ್ಟೈನ್ಮೆಂಟ್ ಇದೆ ಇವತ್ತು, 1000 ರೀತಿಯಲ್ಲಿ ಬೇರೆ ಬೇರೆ ಥರದ ಎಂಟರ್ಟೈನ್ಮೆಂಟ್ ಇದೆ. ನಾವು ಮಾಡ್ತಿರೋ ಸಿನಿಮಾಗೆ ನೀನು ಬರಬೇಕು ಅಂದರೆ ನೀನು ದುಡ್ಡು ಕೊಡೋದು ಒಂದು ಕಡೆ ಇರ್ಬೋದು, ಆಯ್ತಣ್ಣ ಅಂದ್ಬಿಟ್ಟು ಇವಾಗ ನಾನು ಹೋಗಿ ಬೀದಿನಲ್ಲಿ ನಿಂತ್ಕೊಂಡು ಅಣ್ಣ ನಾನು ಬಿಗ್ ಬಾಸ್ ಮಂಜು 100 ರೂಪಾಯಿ ಕೊಡೋಣ, 200 ರೂಪಾಯಿ ಕೊಡೋಣ, 500 ರೂಪಾಯಿ ಕೊಡೋಣ ಅಂದರೆ ಈಗಲೇ ನಾನು ಬೇಕಾದ್ರೆ ಒಂದು 10,000 ಕಲೆಕ್ಷನ್ ಮಾಡ್ಬಿಡ್ತೀನಿ ಆ ರೋಡಲ್ಲಿ. ರೈಟರ್ ಹಂಗ ಪ್ರವೀಣ್, ಒಂದು 10,000 ಕಲೆಕ್ಷನ್ ಮಾಡ್ಬಿಡ್ತೀನಿ. ಅದಲ್ಲ ಅವನ ಟೈಮು, ಅವನು ಬಂದು 3 ಅವರ್ 2 ಅವರ್ ಕೂತ್ಕೋತಾನಲ್ಲ. ಒಬ್ಬ ಪ್ರೇಕ್ಷಕ ಬಂದು 2 ಅವರ್ 3 ಅವರ್ ಥಿಯೇಟ್ರಿಗೆ ಬಂದು ಕೂತ್ಕೋಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಒಂದು 1/2 ಅವರ್, ಅದಾದಮೇಲೆ ಒಂದು 1/2 ಅವರ್ ಎಲ್ಲ ಸೇರಿ ನೀವು ಒಂದು 4 ಅವರ್ಸ್ ಆಗೋಗುತ್ತಲ್ಲ ಮಿನಿಮಮ್. ಆ 4 ಅವರ್ಸ್ ಟೈಮ್ 150-200 ರೂಪೀಸ್ ಟಿಕೆಟ್ ಬೇರೆ, ಆ 4 ಅವರ್ಸ್ ಟೈಮ್ ಕೊಡ್ತಾನಲ್ಲ ನಮ್ಮಗಳೇ ಅಂತ ನಂಬಿ ಬರೋವಂಥ ಪ್ರೇಕ್ಷಕರಿಗೆ ಜಂಗಲ್ ಮಂಗಲ್ ಸಿನಿಮಾ ಯಾವುದೇ ರೀತಿಯೂ ನಿರಾಸೆ ಮಾಡಲ್ಲ. ಬಟ್ ಖಂಡಿತವಾಗ್ಲೂ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಲೈಕ್ ಪಕ್ಕನೇ ಈ ಸಿನಿಮಾ ನಿಮಗೆ ಕೊಡೋ ಟೈಮ್ಗೆ ಕೊಡೋ ದುಡ್ಡು ಇವಾಗ ಎಲ್ಲೆಲ್ಲ ಖರ್ಚು ಮಾಡ್ಬಿಡ್ಬೋದು. ಈಗಿರೋ ಪರಿಸ್ಥಿತಿ ಚಿಕ್ಕ ಮಕ್ಳಿಗೂ ಪಾಕೆಟ್ ಮನಿ ಕೊಟ್ಟರೆ 200 ರೂಪಾಯಿ 500 ರೂಪಾಯಿ ಲೆಕ್ಕನೇ ಇಲ್ಲ. ಬಟ್ ಕೊಡೋ ದುಡ್ಡು ಇಂಪಾರ್ಟೆಂಟೇ. ಬಟ್ ಅದಕ್ಕಿಂತ ದೊಡ್ಡದು ಆ ಟೈಮ್ ಇದೆಯಲ್ಲ, ಆ ಟೈಮ್ಗೆ ಆಡಿಯನ್ಗೆ
ಈ ಸಿನಿಮಾ ನಿರಾಸೆ ಮಾಡಲ್ಲ ಅಂತ. ಇಲ್ಲ, ಒಂದು ಹೊಸ ಪರ್ವ ಶುರುವಾಗಿದೆ ಇಂಡಸ್ಟ್ರಿಯಲ್ಲಿ. ಅಂದರೆ ರೀಸೆಂಟ್ ಟೈಮ್ಸ್ ನಾನು ನೋಡ್ದಂಗೆ ಈ ವರ್ಷ ಬಂದಿರೋ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳ ಕಡೆ ಆಡಿಯನ್ಸು ಗಮನ ಕೊಟ್ಟಿಲ್ಲ. ತುಂಬ ಚೆನ್ನಾಗಿತ್ತು ಸಿನಿಮಾಗಳು. ಮತ್ತು ನನಗೆ ಇವಾಗ ಎಷ್ಟೊಂದು ಜನ ಅಮೆಝಾನ್ ಪ್ರೈಮಲ್ಲಿ ಇವಾಗ ರಿಲೀಸ್ ಆದಮೇಲೆ ತೂತು ಮಾಡೋಕ್ಕೆ ಮೂರನೇ ಕೃಷ್ಣಪ್ಪ ಅಂತೂ ಲಾಸ್ಟ್ ಒಂದು ಸೀಸನಲ್ಲಿ OTT ಬಂದಮೇಲೆ ಮಾತಾಡೋಕ್ಕೆ ಶುರು ಮಾಡೋದು. ಅಜ್ಞಾತವಾಸಿನೂ ಅಷ್ಟೇ. ಅದಾದಮೇಲೆ ಅದು ಬಿಡಿ, ವೆಬ್ ಸೀರೀಸ್ ಅಲ್ಲೇ ಬಂದಿದ್ದು. ಅಂದರೆ ಸುಮಾರು ಸಿನಿಮಾಗಳು ಹಂಗೆ ಆಗಿದೆ. ಇವಾಗ ಮಾತಾಡ್ತಿದ್ದಾರೆ ಯುದ್ಧಕಾಂಡ ಸಿನಿಮಾದು, ಅಜಯ್ ರಾವ್ ಸಿನಿಮಾದು, ಇವಾಗ ಯುದ್ಧಕಾಂಡದು OTT ನೋಡ್ಬಿಟ್ಟು ಈಗ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಚರ್ಚೆ ಆಗ್ತಿದೆ. ನೋಡಿದೆ OTT ನೋಡಿದೆ ಕಣ, ಸಕ್ಕದಾಗೈತೆ ಅಂತ ಹೇಳ್ತಾರೆ. ಅವಾಗ ಹೆಂಗನ್ಸುತ್ತೆ ಅಂದರೆ ಆಗುತ್ತೆ ಅದು. ಅಂದರೆ ಈಗ ಒಂಥರ ಪ್ಯೂರಿಫೈ ಆಗೋ ಸೀಸನ್ ಅನ್ಸುತ್ತೆ ಇದು. ತುಂಬ ಸಿನಿಮಾಗಳ ಕಡೆ ಗಮನ ಕೊಟ್ಟಿಲ್ಲ. ಆ್ಯಂಡ್ ಇವಾಗ ಈ ಒಂದು ಸೀಸನ್ ಶುರುವಾಗಿದೆಯಲ್ಲ, ಈಗ ನೀವುಗಳು ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದಾರೋ, ನೆಕ್ಸ್ಟು ಬರೋವಂಥದ್ದು ಮತ್ತು ಇನ್ನೊಂದಷ್ಟು ಲೈನಪ್ ಆಗಿರೋಂಥ ಸಿನಿಮಾಗಳು ನನ್ನ ಹತ್ರದಿಂದ ನೋಡಿರೋದ್ರಿಂದ ಎಲ್ಲರೂ ಅದೇ ಧ್ಯೇಯದಲ್ಲಿದ್ದಾರೆ. ಮತ್ತು ತುಂಬ ಚೆನ್ನಾಗಿ, ಅಂದರೆ ಅಷ್ಟು ಗಟ್ಟಿಯಾಗಿ ಇಲ್ಲ ಹೊಡಿತೀವಿ, ಜನಕ್ಕೆ ಇಷ್ಟ ಆಗೇ ಆಗುತ್ತೆ, ಮತ್ತು ಹೊಸದಾಗಿ ಏನೋ ಹೇಳ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಮತ್ತು ಸ್ಟ್ರಾಂಗಾಗಿ ತಂಡ ಕಟ್ಕೊಂಡು ಕೆಲಸ ಮಾಡಿದ್ದಾರೆ. ಅಂದರೆ ಒಂದು ಸಣ್ಣ ಎಡವಟ್ಟು ಇಲ್ಲ, ಅಂದರೆ ತುಂಬ ಜಾಗ್ರತೆಯಿಂದ. ಹಂಗಾಗಿ ಇಲ್ಲಿಂದ ಶುರುವಾಗುತ್ತೆ ಅಂತ ನನ್ನ ನಂಬಿಕೆ. ಹೌದು, ನಮ್ಮ ಸಿನಿಮಾ ಜೊತೆಗೆ ಒಂದು ಸಿನಿಮಾ ರಿಲೀಸ್ ಆಗ್ತದೆ, ಹೆಬ್ಬುಲಿ ಕಟ್ಟು ಕಪಟ ನಾಟಕ ಸೂತ್ರಧಾರಿ ನೋಡಿದೆ ನಾನು ಟ್ರೈಲರ್. ಹೌದು, ಆನೆ ತಿನ್ನಿನ್ ಅನಿಸ್ತು ಗುರು, ನಾನು ಸಿನಿಮಾ ನೋಡ್ಬೇಕಂತ. ಇವತ್ತು ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ನಾನು ಕೂತ್ಕೊಂಡು ಇವತ್ತು ನಾನು ಜಂಗಲ್ ಮಂಗಲ್ ಸಿನಿಮಾಗೆ ಬಂದವಾಗೂ ನಾನು ಹೇಳ್ತೀನಿ, ಕಪಟ ನಾಟಕದ್ದು ನನಗೆ ತೀರಾ ಇಷ್ಟ ಆಯಿತು. ಆ ಟ್ರೈಲರ್ ನೋಡಿ ಇಷ್ಟ ಆಯಿತು. ಇವತ್ತು ಹಂಗೆ ಹೆಬ್ಬುಲಿ ಕಟ್ಟಿಗೂ ಅಷ್ಟೇ 3 ಸಿನಿಮಾಗೂ ಜನ ಬರಲಿ, 3 ಸಿನಿಮಾನೂ ನೋಡಲಿ. ಇವಾಗ ಟ್ರೂ ಆಗಿ ಅನಿಸ್ತಿದೆ, ಇವ್ರು ಯಾರೂ 20-30 ವರ್ಷದಿಂದ ಸಿನಿಮಾ ಮಾಡ್ಕೊಂಬಂದಿರೋರಲ್ಲ. ಹೌದು, ಕಪಟ ನಾಟಕದ ಯಾರು 20 ವರ್ಷ 30 ವರ್ಷದಿಂದ 15 ವರ್ಷದಿಂದ ಸಿನಿಮಾ ಮಾಡ್ಕೊಂಬಂದಿರೋರಲ್ಲ. ಹೊಸ್ದಾಗಿ ಕತೆ ಕಟ್ಕೊಂಡು ಹೊಸ್ದಾಗಿ ಏನೋ ಒಂದು ಆಸೆಗಳು ಇಟ್ಕೊಂಡ್ಬಂದು ಅವರಲ್ಲಿ ಇರ್ತಕ್ಕಂಥ ಸರ್ಕಮ್ಸ್ಟೆನ್ಸು, ಅವರ ಹತ್ರ ಇರ್ತಕ್ಕಂಥ ಒಂದಷ್ಟು ಇಟ್ಕೊಂಡು ಮಾಡಿಕೊಂಡು ಅದರಲ್ಲಿ ದಿ ಬೆಸ್ಟ್ ಕೊಟ್ಟಿರೋವಂಥದ್ದು. ಅದು ಕಾಣಿಸ್ತಿದೆ ಅಲ್ಲ. ಹೌದು, ಅದು ಕಾಣಿಸ್ತಿರ್ಬೇಕಾದ್ರೆ ಆಗುತ್ತೆ. ಅಂದರೆ ಏನೋ ಒಂದು ರೆವ್ಯುಲೇಷನ್ ಆಗಬೇಕು. ಅದು ಹೆಂಗಾಗುತ್ತೆ ಏನೋ ಅನ್ನೋದು ಗೊತ್ತಿಲ್ಲ. ಹೌದು, ಅಲ್ಲಲ್ಲ, ಆ ಪರ್ವ ಶುರುವಾಗಿ ನಾನು ಅದಕ್ಕೆ ಹೇಳಿದೆ. ನಾನು ಸುಮಾರು ಒಂದು 10 ಸಿನಿಮಾಗಳು, ಈಗ ನೀವು ಹೇಳಿದ ಹೆಸರುಗಳಲ್ಲಿ 2-3 ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಅಂದರೆ ನನ್ನೊಳಗೆ ಅದು ಹೆಬ್ಬುಲಿ ಕಟ್ಟು ವಿಶೇಷವಾಗಿ ನನಗೆ ಹೇಳಬೇಕು ಅಂದರೆ ಹೊಸ ಥರದ್ದು, ಅಂದರೆ ಹಿಂಗೂ ಎಂಟರ್ಟೈನ್ಮೆಂಟ್ ಮಾಡ್ಬೋದಲ್ಲ ಅಂತ. ಅಂದರೆ ಅದರಲ್ಲಿ ಒಂದು ವಿಷಯ ಇದೆ. ಹೌದು, ಕಪಟ ನಾಟಕ ಸೂತ್ರಧಾರಿ ಆ ತಂಡ ಬಂದಿತ್ತು, ಅವ್ರ ಜೊತೆ ಮಾತಾಡಿದೆ. ಮತ್ತು ಆ ಗ್ಲಿಮ್ಸ್ ನೋಡಿದಾಗ ನಾನು ಹೆಂಗಯ್ಯ ಬಂದಿನ ತಲೆಗಿದು, ನಾವು ಇಷ್ಟು ವರ್ಷ ಈ ಕೆಲಸ ಮಾಡಿದ್ರೆ ನಂಗೆ ಗೊತ್ತಾಗಲಿಲ್ಲ ಇದು ಹಿಂಗೆ ಮಾಡ್ಬೋದಲ್ಲ ಪಿಕ್ಚರ್ ಅಂತ ಅಂದ್ಬಿಟ್ಟು, ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನೊಂದು ಫಸ್ಟ್ ಶೋ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದು ಸಿನಿಮಾನ ಎದ್ದು ಮಾತಾಡ್ತಿದೆ. ಹೌದು, ಸಿನಿಮಾ ಮಾತಾಡಿದ್ರೆ ಹೇಗಿರುತ್ತೆ, ಅದರ ಸುಖ ದುಃಖ ನೋವು ಹೆಂಗಿರುತ್ತೆ ಅದೊಂದು ಕತೆ ಹೇಳ್ತಾರೆ. ಇನ್ನೊಂದು ಕಡೆ ದೂರ ತೀರ ಯಾನ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದು ಇನ್ನೊಂದು ಜಾನ್ರ, ಅದು ಇನ್ನೊಂದು ರೀತಿಯಾದಂತಹ ಕತೆ ಕಟ್ಟುವಿಕೆ. ಮತ್ತು ಅದು ತುಂಬ ಫ್ರೆಶ್ ಆಗಿದೆ. ಆ ಕ್ವಾಲಿಟಿ, ಆ ಮ್ಯೂಸಿಕ್ಕು, ಆ ಒಂದು ವಿಷನ್ ನೋಡಿದಾಗ ಅದು ಇನ್ನೊಂದೇನೋ ಹೇಳ್ತದೆ. ಅಂದರೆ ಒಂದು ಹೊಸ ಪರ್ವ ಶುರುವಾಗಿದೆ, ತುಂಬ ಧೈರ್ಯವಾಗಿ. ಮತ್ತು ಆಡಿಯನ್ಸ್ಗೂ ಆ ಇಂಟ್ರೆಸ್ಟ್ ಬಂದಿದೆ. ಈಗ ನಮ್ಮವ್ರು ಸುಮ್ಮನೆ ಎಲ್ಲ ರೊಚ್ಚಿದ್ದಾರೆ, ಏನೋ ಮಾಡ್ತಾರೆ ಅಂತ ಅನಿಸ್ತಿದೆ ಪ್ರವೀಣ್. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ, ಇವಾಗ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ನಿನ್ಗೆ ಇಷ್ಟ ಆಗಿಲ್ಲ ಅಂದರೆ ಯಾರೂ ಟ್ಯಾಗ್ ಮಾಡಲ್ಲ. ಹೌದು, ಇವಾಗ ನನಗೆ ಎಷ್ಟು ಜನ ಟ್ಯಾಗ್ ಮಾಡ್ಬಿಟ್ಟು ಎಷ್ಟು ಜನ ಮೆಸೇಜ್ ಮಾಡಿದ್ರು. ಇವಾಗ ನಮ್ಮದು ಟ್ರೈಲರ್ ಲಾಂಚ್ ಆಗಿದ್ದ ಕೂಡಲೇ, ನಮ್ಮದು ಜಂಗಲ್ ಮಂಗಲ್ ಲಾಂಚ್ ಆಗಿದ್ದ ಕೂಡಲೇ ನಾನು ಬ್ಯಾಕ್ ಟು ಬ್ಯಾಕ್ ಸ್ಟೋರಿಗೆ ಆಗ್ತಾನೇ ಇದೆ. ಅದಾದಮೇಲೆ ತೊಗೊಳ್ಳೋದೇ ಬಿಟ್ಬಿಡ್ತು. ಆ ಲೆವೆಲ್ಗೆ ಒಂದು 50-60 ಜನ ಟ್ಯಾಗ್ ಮಾಡಿ 50-60 ಜನಕ್ಕೆ ಆಗ್ತಾನೇ ಇದೆ. ಬಿಡಿ, ಟ್ರೋಲ್ ಪೇಜಸ್ಸು ಇನ್ನೊಂದು ಮತ್ತೊಂದು. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅವರೊಂದು 20-30 ಜನ ಆದರೆ ನಾರ್ಮಲ್ ಆಡಿಯನ್ಸು, ನಾರ್ಮಲ್ ಜನನೇ. ಒಂದಷ್ಟು ಜನ ಇಂಡಸ್ಟ್ರಿಯಿಂದನೇ ಫೋನ್ ಮಾಡಿದ್ರು, ಒಂದು ಜನ ನೋಡಿದೆ ಟ್ರೈಲರ್ ಇಷ್ಟ ಆಯಿತು ಅಂತಂದರು. ಇವತ್ತು ನಮ್ಮ ಸಂಚಿ ಇಷ್ಟ ಆಯಿತು ಅಂದರೆ ಪ್ರಮೋದ್ ಶೆಟ್ಟಿ ಇರ್ಬೋದು, ಇನ್ನೂ ಒಂದಷ್ಟು ಜನ ಇಂಡಸ್ಟ್ರಿಯವರೇ ಕಾಲ್ ಮಾಡಿಬಿಟ್ಟು, ಮಗ ಇಂಟ್ರೆಸ್ಟಿಂಗ್ ಆಗಿದೆ ಮಗ, ಲಾಸ್ಟ್ ಎಲ್ಲ ಗನ್ ಶೂಟ್ ಮಾಡಿದ್ದು ಏನೋ ಬೇರೆ ಥರ ಅನಿಸ್ತು, ಫಸ್ಟಿಂದ ಏನೋ ಹೇಳ್ತಿದ್ರು ಡೈರೆಕ್ಟ್ರು, ಅದಾದಮೇಲೆ ಸಸ್ಪೆನ್ಸು ಏನು ಮಗ ಅಂದರು. ನಾವು ಮುಚ್ಕೊಂಬಾದ್ವಿ ಅಂದರೆ ಸುಮ್ಮನೆ ಎಲ್ಲ ಇಲ್ಲೇ ಹೇಳ್ಬಿಡ್ತಾರೆ. ಅದೇ ರೀತಿ ನಮ್ಮದು ಅಂದರೆ ನಾವೆಲ್ಲೋ ರಂಗಶಂಕರ್ ಹತ್ರ ಹೋಗಿ ಒಂದು ಕಾಫಿ ಕುಡಿತಿರ್ಬೇಕಾದ್ರೆ ನಾವು ಚರ್ಚೆ ಮಾಡ್ತೀವಲ್ಲ, ಪ್ರಾಮಿಸಿಂಗ್ ಅನಿಸ್ತಿದ್ದಾನೆ, ಯಾವಾಗ ರಿಲೀಸು, July 4th ಅಲ್ವಾ, ಲೈಕ್ ಈ ಥರ ಟಾಕ್ಸ್ ಆಗ್ತಿದೆಯಲ್ಲ, ಅವಾಗೆಲ್ಲೋ ಅಂದರೆ ಇನ್ನೂ ಒಂದು ಸ್ವಲ್ಪ ಬೇರೆ ಥರದೇ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲ ಅಂದರೆ ಮುಂಚೆದು ಸಿನಿಮಾಗಳು ಹೋಗಿದ್ದೀನಿ, ಅದು ಬೇಡ, ಅದ್ರ ಬಗ್ಗೆ ಯಾರೂ ಮಾತಾಡಿರಲ್ಲ. ಕೆಲವೊಂದು ಸಿನಿಮಾಗಳು ಆದವಾಗ ಯಾರೂ ಮಾತಾಡಿರಲ್ಲ.
ಈ ಕೆಲವೊಂದು ಸಿನಿಮಾಗಳು ಆದವಾಗ ಸ್ಪೆಸಿಫಿಕ್ ಆಗಿ ನನಗೆ ನಮಗಿರೋ ಇದರಲ್ಲಿ ಅನ್ಸಿದವಾಗ ನೀವು ಹೇಳ್ದಂಗೆ ಒಂದು ಹೊಸ ಪರ್ವನೇ ಆದರೆ ನಿಮ್ಮ ಬಾಯಿ ಪ್ರಕಾರನೇ ಆದರೆ ಎಲ್ಲ ಆಗ್ತಾ ಇದೆ. ನಾನು ತುಂಬ ಚೆನ್ನಾಗಿ ನಾನು ಪ್ರತಿ ತಂಡದ ಈ ಒಂದು ಸೀಸನ್ ಅಲ್ಲಿ ಯಾರ್ಯಾರ ಜೊತೆ ಮಾತಾಡ್ತಿದ್ದೀನೋ ಎಲ್ಲರೂ ನಾನೇ ಹೇಳ್ತಾ ಇದ್ದೀನಿ, ಇಲ್ಲ ಶುರುವಾಗಿ ಆರಾಮ. ಆಮೇಲೆ ಜನ ಬ್ಲೇಮ್ ಮಾಡೋ ಅಗತ್ಯನೇ ಇಲ್ಲ, ಬರ್ತಾರೆ. ಈಗ ಶುರು ಆಗಿದೆ ಆಲ್ರೆಡಿ. ಮಹಾದೇವ ವಿನೋದ್ ಪ್ರಭಾಕರ್ ಅವ್ರ ಪಿಕ್ಚರ್ಗೆ BC ಜನ ಹೋಗ್ತಿದ್ದಾರೆ. ಎಷ್ಟು ಜನ ಹೋಗ್ತಾರೆ, ಟಿಕೆಟ್ಸ್ ಹಿಂಗೆ ಹೋಗ್ತಾರೆ. ಆಮೇಲೆ ಮಲ್ಟಿಪ್ಲೆಕ್ಸ್ ಬರ್ತಿದ್ದಾರೆ, ಫ್ಯಾಮಿಲಿ ಆಡಿಯನ್ಸ್. ಹೌದು, ಅಯ್ಯೋ ಒಳ್ಳೆ ಸಿನಿಮಾ ಗುರು, ಇಷ್ಟ ಆಗಿದೆ ಜನಕ್ಕೆ ಅಷ್ಟೇ. ಮ್ಯಾಜಿಕ್ ಅಲ್ವಾ ಅದು? ಬಟ್ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ಬೇಕಷ್ಟೇ. ಅದೇ ನಾನು ಆವಾಗಲೇ ಹೇಳ್ದಂಗೆ ಸಿನಿಮಾಗೆ ನಾವೇನು ಕೊಟ್ಟರು ನಮಗೆ ದುಪ್ಪಟ್ಟು ಕೊಡುತ್ತೆ ಸಿನಿಮಾ. ನಾವು ಸಿನಿಮಾ ಕೊಡೋದ್ರಲ್ಲೇ ನಾವು ಏನಾದರೂ ಕಂಜೂಸ್ತನ, ನಮ್ಮದೇನೋ ಗಾಂಚಲಿಗಳು, ನಮ್ಮದೇನೋ ಬೇರೆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನಮ್ಮದೇನೋ ತೆವಲುಗಳು ತೀರಿಸ್ಕೊಳ್ಳೋಕ್ಕೆ, ನಮ್ಮದೇನೋ ವೈಯಕ್ತಿಕವಾದ್ದು ಇನ್ನೊಂದಷ್ಟು ಏನೇನೋ ಮಾಡ್ಕೊಳ್ಳೋಕ್ಕೆ ನಾವು ಸಿನಿಮಾಗೆ ಬಂದರೆ ಆಗಲ್ಲ. ಸಿನಿಮಾಗೆ ಬಂದು ತಲೆ ಬಗ್ಸಿ ಶ್ರದ್ಧಾ ಭಯ ಭಕ್ತಿಯಿಂದ ಸಿನಿಮಾಗೆ ನಾವೇನು ಕೊಡ್ತೀವೋ ಖಂಡಿತವಾಗ್ಲೂ ಸಿನಿಮಾ ನಮಗೆ ವಾಪಸ್ ಕೊಟ್ಟೇ ಕೊಡುತ್ತೆ. 100%. ಅದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಬೇಗ ತೊಗೊಂಡವನು ಎಲ್ಲೋ ಹೊಲ್ಟ್ಬಿಟ್ಟಿದ್ದಾನೆ. ಅಂದರೆ ಏನೇನೋ ಬುಟಾಟಿಕೆಗಳು ಹಾಕ್ಕೊಂಡು ಏನು ಮಾಡಿದ್ರು ಅದು ತೊಗೊಂಡವನು ಯಾರೂ ಶಾಶ್ವತ ಇಲ್ಲ. ಬಟ್ ಸಿನಿಮಾಗೆ ಬಂದರೆ ಸಿನಿಮಾಗೆ ಕರೆಕ್ಟಾಗಿ ಕೊಟ್ಟರೆ ಸಿನಿಮಾ ನಮಗೆ ಖಂಡಿತವಾಗ್ಲೂ ವಾಪಸ್ ಕೊಟ್ಟೆ ಕೊಡುತ್ತೆ. 100%. ಥ್ಯಾಂಕ್ ಯು. ತುಂಬ ಒಳ್ಳೆಯ ಮಾತುಕತೆ. ತುಂಬ ದಿನಗಳಾದಮೇಲೆ ಇಷ್ಟು ಮಾತಾಡೇ ಇಲ್ಲ ಆ್ಯಕ್ಚುಲಿ. ಯಾವಾಗಲೂ ನಾವು ತುಂಬ ಕಡಿಮೆ ಮಾತಾಡಿರೋದು. ಅದೇ ಆವಾಗಲೇ ಹೇಳಿದ್ರಲ್ಲ, ಅದೇ ಬಿಗ್ ಬಾಸ್ ನಮಗೂ ಕೆಲಸ ತಕ್ಕ ಬಿಗ್ ಬಾಸ್ ಬಂದಾಗ ಕೆಲವೊಂದು ವಿಚಾರಗಳು ಅಂದರೆ 120 ದಿನ 120 ದಿನ ಆ ಪೇಷನ್ಸು ಇನ್ನೊಂದು ಮತ್ತೊಂದು ಒಳಗಡೆ ಇರಬೇಕಾದ್ರೆ ಆಚೆ ಬಂದಾಗ ಎಲ್ಲನೂ ಕಲಿಸ್ತಾ ಹೋಗುತ್ತೆ. ಅಂದರೆ ತುಂಬ ಇನ್ಸ್ಟೆಂಟ್ ಮಾತುಕತೆಗಳಾಗ್ತಿತ್ತಲ್ಲ ಯಾವಾಗ್ಲೂ. ಅಂದರೆ ಅದೇ ಆಗಲೇ ಹೇಳಿದ್ನಲ್ಲ, ಸಿನಿಮಾ ದೊಡ್ಡದಾಗುತ್ತೆ, ಕ್ಯಾರೆಕ್ಟರ್ ಎಲ್ಲೋ ಇರುತ್ತೆ, ಕ್ಯಾರೆಕ್ಟರ್ ದೊಡ್ಡದಾಗಿರುತ್ತೆ, ಸಿನಿಮಾ ಈ ಥರದ ಪರಿಸ್ಥಿತಿಗಳೇ ಎದುರಾಗ್ತೈತಲ್ಲ. ಸೊ ತುಂಬ ರಿಯಲೈಸೇಷನ್ಗಳಾಗಿದ್ದಾವೆ ಅಂದರೆ ಇಂಡಸ್ಟ್ರಿಯಲ್ಲೂ ಕೂಡ ಎಲ್ಲರಿಗೂ, ಅದು ಪ್ರೇಕ್ಷಕರ ಸಮೇತ. ಸೊ ಹಾಗಾಗಿ ಇಲ್ಲಿಂದ ಹೊಸ ಪರ್ವ ಶುರುವಾಗಿದೆ. ಅದ್ರ ಜೊತೆಗೆ ಪ್ರೊಡ್ಯೂಸರ್ಸ್ಗೂ, ನಿರ್ಮಾಪಕರಿಗೂ, ಹೊಸದಾಗಿ ಬರೋಂಥವ್ರಿಗೂ, ಹಳಬರಿಗೂ, ಪ್ರತಿಯೊಬ್ಬರಿಗೂ ಅದು ರಿಯಲೈಸ್ ಆಗಿರೋದಕ್ಕೋಸ್ಕರನೇ ಈಗ ಬೇರೆ ರೀತಿ ಚೂಸ್ ಮಾಡೋದು ಕಡಿಮೆ ಆಗ್ಬೋದು. 100 ಮಾಡೋದಂತಂದ್ರೆ 80-75 ಆಗ್ಬೋದು, ಬಟ್ ಜಿನಿನ್ ಆಗ್ಬೋದು. ಈಗ ನಾನು ಹೇಳಿದ್ನಲ್ಲ, ಒಂದು 50 ಸಿನಿಮಾನು ಮೂರ್ತಾಗಿಲ್ಲ ಅಂತ. ಮುಂದಿನ ವರ್ಷ ಬರ್ತಾವಲ್ಲ ಎಲ್ಲ ಗಟ್ಟಿ ಕಳ್ಗಳೇ. ನೀವು ಯಾವುದನ್ನು ತೆಗೆದಾಕಾಗಲ್ಲ. ಎಲ್ಲ ಪಿಕ್ಚರ್ ಬರಲಿ ಸಾಕು, ನಾನು 100 ಸಿನಿಮಾ ಬರಲಿ, ವರ್ಷಕ್ಕೆ ಬೆಸ್ಟ್ ಕೊಡ್ರಪ್ಪ ಸಾಕು, ತೊಂದರೆ ಇಲ್ಲ. ಅದಾದಮೇಲೆ ಮತ್ತಿನ್ನೊಂದಷ್ಟಾಗುತ್ತೆ. ಹೌದಲ್ವ? ಒಂದಷ್ಟು ಜನ ಬೇರೆಯವರು, ಒಂದಷ್ಟು ಜನ ಉಟ್ಕೋತಾರೆ. ಅದೇ ಥರ ಅಲ್ವ? ಒಂದಷ್ಟು ಸತತವಾಗಿ KRG ಇರ್ಬೋದು, ಒಂಬಳೆ ಇರ್ಬೋದು, ಒಂದಷ್ಟು ಪ್ರೊಡಕ್ಷನ್ ಹೌಸ್ಗಳು, ಆಮೇಲೆ AVR ಇರ್ಬೋದು, ಆಮೇಲೆ KVN ಇರ್ಬೋದು, ಈ ಥರ ದೊಡ್ಡ ದೊಡ್ಡ ಸಂಸ್ಥೆಗಳು ಅವ್ರವ್ರ ಪ್ರಯತ್ನಗಳು ಅವ್ರು ಮಾಡ್ತಾನೇ ಇದ್ದಾರೆ. ಹೌದು, ದೊಡ್ಡದಾಗಿ ಆಗ್ತಾನೇ ಇದೆ. ಎಲ್ಲ ಆಗ್ತಿರೋದು ಎಲ್ಲೋ ಒಂದೊಂದು ಕಡೆ ಈ 3 CR 4 CR 2 CR ಎಲ್ಲೋ ಒಂದು ಕಡೆ ಮನೆ, ಇನ್ನೊಂದು ಕಡೆ ಏನೋ ಒಂದು ಅಡವಿಟ್ಟು, ಎಲ್ಲೋ ಒಂದು ಕಡೆ ಫೈನಾನ್ಸ್ ತೊಗೊಂಬಂದು ಸಿನಿಮಾ ಮಾಡಬೇಕು ಆಸೆ ಇಟ್ಕೊಂಡು ಬರೋಂಥವ್ರಿಗೆ ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ರೆ ಅದೇ ಜ್ಞಾನ ತಿಳ್ಕೊಂಬನ್ರಿ, ಮಾತಾಡ್ಕೊಂಬನ್ರಿ, ಆ ಥರ ಬೇಡ ಆಗುತ್ತೆ. ಇಲ್ಲ ಅಂದರೆ ಅಷ್ಟೇ, ಆ ಥರ ಅಂತೂ ಬೇಡ ಅಂತ. ಆ ಥರ ಪಡೋಂಗಿದ್ರೆ ಒಂದ್ಸಲ ಬ್ಯಾಂಕಾಗಿ ಟ್ರಿಪ್ ಹೋಗಿ ಬಂದ್ಬಿಡಿ ಸಾಕು. ಅದಕ್ಕೆ ಯಾಕೆ ಸಿನಿಮಾಗೆ ಬಂದು ನಮ್ಮನ್ನೇ ಎಲ್ಲ ಇರೋಂಥವ್ರು ಬರೋಂಥವ್ರನ್ನೆಲ್ಲ ಸಾಯಿಸ್ಬೇಕು. ಬರೋ ಮಾನ ಬರೋದೆಲ್ಲ ಅಂದರೆ ಬರೋದನ್ನೆಲ್ಲ ಬರೋಂಥವ್ರು ಯಾವುದೋ ಜೆನ್ಯೂನಾಗಿ ಬರೋಂಥವ್ರು ಅವ್ರನ್ನೆಲ್ಲ ಇದು ಮಾಡ್ತಾರೆ. ಅದ್ರ ಬದಲು ಎಲ್ಲರೂ ಬ್ಯಾಂಕಾಗಿ ಟ್ರಿಪ್ ಹೋಗ್ಕೊಂಡು ಆರಾಮ್ಸೆ ಸುತ್ತಾಡ್ಕೊಂಡು ದುಡ್ಡು ಉಳಿತು, ಅವರು ಇಷ್ಟ ಅವ್ರೇನೋ ಮಾಡ್ಕೊಂಡು ಆ ಥರದ ಆರಾಮ್ಸೆ ಬಂದ್ರು ಸಾಕು. ಥ್ಯಾಂಕ್ ಯು. ಇದು ಅಂದರೆ ಮ್ಯಾಸಿವ್ ಆಗಿತ್ತು ಮಾತುಕತೆ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ, ಚೆನ್ನಾಗಾಗುತ್ತೆ ಸಿನಿಮಾ, ತುಂಬ ಹೋಪ್ ಇದೆ. ಆ್ಯಂಡ್ ಕೆರಿಯರ್ಗೂ ಅಷ್ಟೇ ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಪ್ರವೀಣ್. ಕಾ ಪಿಕ್ಚರ್ಸ್ ಪ್ರೇಕ್ಷಕರಿಗೆ ಪ್ರತಿಯೊಬ್ಬರಿಗೂ ಜುಲೈ 4th ನಮ್ಮ ಜಂಗಲ್ ಮಂಗಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಬನ್ನಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಿಮ್ಮ ಟೈಮ್ಗೆ ಖಂಡಿತ ನೀವು ಕೊಡುವಂಥ ಟೈಮು ದುಡ್ಡಿಗೆ ಯಾವುದಕ್ಕೂ ಮೋಸ ಆಗೋಲ್ಲ. ಪ್ರತಿ ಸಲನೂ ನಾವು ಇದೇ ಹೇಳ್ತೀವಿ, ಬಟ್ ನೋಡಿ, ಯಾಕಂದರೆ ಪ್ರತಿ ಸಲ ಇದೇ ಹೇಳ್ತೀವಿ, ಈ ಸಲ ನೋಡಿ ಅಷ್ಟೇ. ಅದಾಗಲೇ ಮೌತ್ ಪಬ್ಲಿಸಿಟಿ ಈಸ್ ವೆರಿ ಸಿಂಪಲ್, ಹಾಗೇ ಆಗುತ್ತೆ. 100%. ಫ್ರೈಡೇ ಸಾಟರ್ಡೆ ಸಂಡೇ ಆ ಥರದ್ದು ಇವಾಗ 3 days 4 days. ಫಸ್ಟ್ ಎಲ್ಲ ಗಾಂಧಿನಗರದಲ್ಲಿ ಮಾತಾಡ್ತಿರ್ಬೇಕು ಅಂತಂದ್ರೆ ಇವಾಗ ಅವೆಲ್ಲ ಇಲ್ಲ. ಇರೋ ಜಾಗದಿಂದ ನಾವು ಫೋನ್ಗಳು ಮಾಡಿ, ಇರೋ ಜಾಗದಿಂದ ಸೋಷಿಯಲ್ ಸ್ಟೇಟಸ್ಗಳು ಹಾಕೊಂಡ್ರೆ ಸಾಕು. ಸ್ಟೇಟಸ್ಗಳು ಹಾಕೊಂಡು ಅವರೇ ಪಬ್ಲಿಸಿಟಿ ಮಾಡಿ. ಈಗ ಮೌತ್ ಪಬ್ಲಿಸಿಟಿ ಅಲ್ಲ, ಸ್ಟೇಟಸ್ ಪಬ್ಲಿಸಿಟಿ. ಥ್ಯಾಂಕ್ ಯು ಪ್ರವೀಣ್. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು. ಸೊ ಇದು ಮಂಜಣ್ಣನ ಮ್ಯಾಕ್ಸ್ ಮಂಜಣ್ಣನ ಮಾತುಕತೆ ಜಂಗಲ್ ಮಂಗಲ್ 4ನೇ ತಾರೀಕು ಬರ್ತಾ ಇದೆ. ಸೊ ಈ ಮಾತುಕತೆಯಲ್ಲಿ ನಿಮಗೆ ಎಲ್ಲವೂ ಅನಿಸಿರುತ್ತೆ. ಆ ಅನಿಸಿರೋ ಹಾಗೇ ಥಿಯೇಟ್ರಿಗೆ ಬನ್ನಿ. 4ನೇ ತಾರೀಕಿಂದ ಹೊಸ ಪರ್ವ ಶುರುವಾಗಿದೆ ಇಂಡಸ್ಟ್ರಿಯಲ್ಲಿ. ಇದೊಂದು ಸಿನಿಮಾ ಅಲ್ಲ, ಎಲ್ಲ ಸಿನಿಮಾಗಳನ್ನು ನೋಡಬಹುದು. ಮತ್ತು ನಿಮ್ಮ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತಲ್ಲ, ಎಲ್ಲ ಸ್ಕ್ರೀನ್ಗಳಲ್ಲೂ ಸಿಗ್ತಾ ಇದೆ. 100 ರೂಪಾಯಿಗೂ ಟಿಕೆಟ್ ಸಿಗುತ್ತೆ, 200 ರೂಪಾಯಿಗೂ ಟಿಕೆಟ್ ಸಿಗುತ್ತೆ, ಎಲ್ಲ ಥರನೂ ಟಿಕೆಟ್ ಸಿಗುತ್ತೆ. ಮಿಸ್ ಮಾಡಿದ್ರೆ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. OTT ಕಾದು OTTಲಿ ನೋಡಿ, ಆಮೇಲೆ ಹೊಗಳಬೇಡಿ, ಅದು ವರ್ಕ್ ಆಗಲ್ಲ, ಪಿಕ್ಚರ್ ಮಾಡೋಕ್ಕಾಗಲ್ಲ ಇನ್ನೊಂದು ಸಲ. ಸೊ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮಸ್ಕಾರ.